ಡಿವೈಎಸ್ಪಿ ಹುದ್ದೆಯಿಂದ ಅದು ಮಾಡ್ತಾರೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿರತಕ್ಕಂಥ ಮಾನ್ಯ ರಾಮನಗೌಡ ಹಟ್ಟಿ ಸಾಹೇಬರ ಬೀಡ್ಕೊಡುವ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ನನ್ನ ನೆಚ್ಚಿನ ಡಿವೈಎಸ್ಪಿ ಸರ್, ಸದ್ಯಕ್ಕೆ ಅಡಿಷನಲ್ ಎಸ್ ಪಿ ಸರ್ ರಾಮನಗೌಡ ಹಟ್ಟಿ ಸರ್ ಅವರೇ, ಅದೇ ರೀತಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪ್ರದೀಪಣ್ಣ ಪಟ್ಟಣ್ಣವರೇ, ಇನ್ನೋರು ಅತಿಥಿಯಾಗಿರ್ತಕ್ಕಂಥ ಮಲ್ಲಣ್ಣಣ್ಣ ಯಾದವಾಡ್ ಅವರೇ, ಸಹೋದರ PSI CPI ಈರಯ್ಯ ಮಠಪತಿ ಅವರೇ, ಇನ್ನೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸೌದತ್ತಿಯ CPI ಧರ್ಮಾಕರ್ ಧರ್ಮಟ್ಟಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರುಣೇಶ್ ಗೌಡ್ ಸರ್ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಸಹೃದಯಿ ರಾಮದುರ್ಗದ ಪಟ್ಟಣ ನಿವಾಸಿಗಳೇ, ಆಮೇಲೆ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನಾನು 2021 ನವೆಂಬರ್ದೊಳಗೆ ಇಲ್ಲಿ CPI ಅಂತ ಬಂದಾಗ ನನಗೆ ಮೊದಲಿಗೆ ಸಿಕ್ಕಿದ್ದ ನಮ್ಮ ಹಟ್ಟಿ ಸಾಹೇಬ್ರು. ನಾನು ಬಂದು ರಿಪೋರ್ಟ್ ಆದ ತಕ್ಷಣ ನನಗೆ ಸಾಹೇಬ್ರು ಏನಂದ್ರಪ್ಪ ಅಂತಂದ್ರೆ, ಶೆಟ್ಟಿ ನೀ ಬಂದಿಪ್ಪ ಭಾಳ ಚಲೋ ಆಯ್ತ, ಖುಷಿ ಆಯ್ತು ನೋಡು ಅಂತಂದ್ರೆ ನನಗೆ ಅಟ್ಟ ಅಂದು ಬಿಟ್ಟಿದ್ರೆ ನನಗೇನು ಬೇಜಾರಿರ್ಲಿಲ್ಲ ಅವ್ರ. ನೆಕ್ಸ್ಟ್ ಏನಂದ್ರೆ, ನಮ್ಮೂನು ಏನು ಪ್ರಮೋಷನ್ ಭಾಳ ದಿನ ಇಲ್ಪ ಶೆಟ್ಟಿ, ನಾವು ಜಲ್ದಿ ಪ್ರಮೋಷನ್ ಆಗಿ ಹೋಗ್ತೀವಿ ಅಂತಂದ್ರೆ ನನಗೆ ಅವಾಗ ಯಾಕೋ ಒಂದಿಷ್ಟು ಮನಸ್ಸಿಗೆ ಬೇಜಾರು ಅನ್ನಿಸ್ತು ನನಗೆ ಅವಾಗ. ಯಾಕಂದ್ರೆ ಏನಪ್ಪ, ನಾನು ಇವತ್ತರ ಬಂದೀನಿ, ಸಾಹೇಬ್ರು ಇನ್ನೇನು ಒಂದು ತಿಂಗಳು 1.5 ತಿಂಗಳದೊಳಗೆ ನಾ ಪ್ರಮೋಷನ್ ಆಗಿ ಹೋಗ್ತೀನಂತಾರೆ. ಮತ್ತಿನ್ನು ಮುಂದೆ ಎಂಥ ಸಾಹೇಬ್ರು ಬರ್ತಾರೋ ಹೆಂಗೋ, ಮತ್ತು ಸ್ಟಾರ್ಟಿಂಗ್ ಮೂಮೆಂಟ್, ಯಾಕಂದ್ರೆ ನಾವು ಬರೀ ಬಿಜಾಪುರ ಬಾಗಲಕೋಟೆ ಮಂದಿ, ನಾವು ಬೆಳಗಾವಿ ನೋಡಿದವ್ರ ಅಲ್ಲ. ಈ ಕಡೆದು ನನಗೆ ಗೊತ್ತೂ ಇರಲಿಲ್ಲ. ಅಂಥದ್ರೊಳಗಡೆ ಒಂದು ಏನು ಧೈರ್ಯ ಇತ್ತಂದ್ರೆ ನನಗೆ, ನಾನು 2016-17ರಲ್ಲಿ ನಾನು ಬಾಗಲಕೋಟೆಯಲ್ಲಿ ಟೌನ್ PSI ಇದ್ದಾಗ ನಮ್ಮ ಸಾಹೇಬ್ರ ಜಮಖಂಡಿದ DYSP ಸರ್ ಇದ್ರು. ನಾನು ನೇರವಾಗಿ ಅವ್ರ ಕೈ ಕೆಳಗೆ ಕೆಲಸನ ಅನ್ಕೊಂಡಿದ್ದು ನಾನು. ಆದ್ರೆ ನಮ್ಮ ಸುದೈವಕ್ಕೆ ಏನಾತಂದ್ರೆ, ಈ 2 ವರ್ಷ ತನಾನು ಅಂದ್ರೆ ಅವ್ರಿಗೆ ಜಲ್ದಿ ಪ್ರಮೋಷನ್ ಆಗಿತ್ತಂದ್ರೆ ಸಾಹೇಬ್ರಿಗೆ ಜಾಸ್ತಿ ಖುಷಿ ಆಕಿತ್, ಕರೆ ಅವ್ರಿಗೆ ಒಂದಿಷ್ಟು ಲೇಟ್ ಆಗಿ ಪ್ರಮೋಷನ್ ಆಗಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಇವತ್ತಿನ ದಿವಸ ಎಲ್ಲವೂ ಮುಗಿದು ಹೋಗಿ ಸಾಹೇಬರಿಗೆ ಹೆಚ್ಚುವರಿ SP ಆಗಿ ಪದೋನ್ನತಿ ಸಿಕ್ಕೈತಿ. ಪದೋನ್ನತಿಯನ್ನು ಪಡ್ಕೊಂಡು ಅದು ನಮ್ಮೂರಿಗೆ ಹೊಂಟಾರ ಸಾಹೇಬ್ರ. ಅದು ಒಂದು ಖುಷಿನ. ಹೆಂಗಂದ್ರೆ, ಒಂದ್ ಕಡೆ ಕಳ್ಕೊಂಡ್ರೆ ಒಂದ್ ಕಡೆ ಪಡ್ಕೋತೀವಿ ಅಂತಾರಲ್ಲ, ನಾವು ಒಂದ್ ನಮೂನಿ ನೆಗ್ಗಿನ ಮುಳ್ಳು ಇದ್ದಂಗ್ರಿ. ಈ ಕಡೆ ಬಿದ್ರು ಹಂಗ, ಆ ಕಡೆ ಬಿದ್ರು ಹಂಗ ನಮ್ದು. ಹಾಗೆ ಸಾಹೇಬ್ರು ನಮಗೀಗ ಇಲ್ಲಿ ಅಧಿಕಾರಿಯಾಗಿ ಕಳ್ಕೊಂಡ್ರು. ನನಗೆ ಬಿಜಾಪುರದೊಳಗೆ ನನ್ನೂರೊಳಗೆ ನನಗೆ ಸಾಹೇಬ್ರು ಒಬ್ಬ ನನಗೆ ಸಹೃದಯ ಅಧಿಕಾರಿಯಾಗಿ ನನಗೆ ಮತ್ತೆ ಅವ್ರನ್ನ ಭೇಟಿಯಾಗುವಂತ ಅವಕಾಶ ಸಿಕ್ತಲ್ಲ, ಅದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ ನಾನು. ಇನ್ನೊಂದು ಏನಂದ್ರೆ, ಹಟ್ಟಿ ಸಾಹೇಬ್ರ ಬದ್ದಲ್ಲ ಅದು ನಾನು ಮಾತಾಡಕ್ ನಿಂತ್ರ ಇಲ್ಲಿ ಒಂದಿಷ್ಟು ಮಂದಿ ರಾಟಿ ಸಾವುಕಾರದು ನಗಾಕತ್ತಿದೀಗ, ಇನ್ನೇನಪ್ಪ ಸಾಹೇಬ್ ಶುರು ಆತ್ ನೋಡು ಅಂತೇಳಿ. ನಾನು ಮಾತಾಡಕ್ ನಿಂತ್ರ ಖಂಡಿತ ಹೇಳ್ತೀನಿ ನಾನು ನಿಮಗೆ, ಸಾಹೇಬ್ರ ಬದ್ದಲ್ಲ ನಾನ್ ಸ್ಟಾಪ್ ಸುಮಾರು ಒಂದು 2:30ರಿಂದ 3 ಗಂಟೆ ನಾನು ಮಾತಾಡಬಲ್ಲೆ. ಯಾರ ಬದ್ದಲ್ಲ? DYSP ಹೆಚ್ಚುವರಿ SP ಹಟ್ಟಿ ಸಾಹೇಬ್ರ ಬದ್ದಲ್ಲ. ಯಾಕೆ ಮಾತಾಡಬಲ್ನಿ ಅಂತಂದ್ರೆ, ಎಲ್ಲಾ ಅಧಿಕಾರಿಗಳ ಬದ್ದಲ್ಲ ಬಾಳೋತನ ಮಾತಾಡುವಷ್ಟು ಬಂಡವಾಳ ಇರ್ಲಕ್ ಸಾಧ್ಯ ಇಲ್ಲ. ಯಾಕೆ ಬಂಡವಾಳ ಇರಂಗಿಲ್ಲ ಅಂದ್ರೆ, ಅವ್ರ ಜೊತೆ ನಾವು ನೌಕರಿ ಮಾಡಿರಂಗಿಲ್ಲ. ಅವರ ಒಳ್ಳೆಯವರು ಕೆಟ್ಟವರು, ಅವ್ರ ಎಂಥವರು ಅಂತೇಳಿ ನಮಗೆ ಅವರಿಂದ ಅನುಭವ ಸಿಕ್ಕಿರಂಗಿಲ್ಲ. ಆದ್ರೆ ನಾನು ಸಾಹೇಬ್ರ ಜೊತೆ ಅಲ್ಲಿ ನಾನು ಆಸ್ ಅ PSI ಇದ್ದಾಗ 2 ವರ್ಷ
ಅವ್ರ ಜೊತೆ ನೌಕರಿ ಮಾಡಿರ್ತಕ್ಕಂಥ ಅನುಭವ. ಇಲ್ಲಿ ನಾನು ಆಸ್ ಅ CPI ಆಗಿ ರಾಮನಗೌಡ ಹಟ್ಟಿ ಸರ್ ಜೊತೆ 2 ವರ್ಷ ನೌಕರಿ ಮಾಡಿರ್ತಕ್ಕಂಥ ಎಲ್ಲ ಅನುಭವಗಳು ಸೇರಿ ನಾನು ಸುಮಾರು 2-3 ಗಂಟೆಗೂ ಕೂಡ ಮಾತಾಡಪ್ಪ ಅಂತೇಳಿ ಸಡ್ಲು ಬಿಟ್ರೆ ನಾನು ಮಾತಾಡಬಲ್ಲ. ನಾನು ಆದ್ರೆ ಇದು ಅಷ್ಟೊತ್ತನ ಮಾತಾಡುವಂಥ ವೇದಿಕೆ ಅಲ್ಲಿದೆ. ಅದರ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ಹಟ್ಟಿ ಸಾಹೇಬ್ರ ಬದ್ದಲ್ಲಿ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಊರೊಳಗೆ ಸಾಹೇಬ್ರ ಬದ್ದಲ್ಲಿ ಭಾಳ ತಿಳ್ಕೊಂಡವ ನಾನು ಅಂತಂದ್ರೆ ನನ್ನ ದಡ್ಡತನ ಮತ್ತು ನಾ ಭಾಳ ಸಣ್ಣವಕ್ಕಿನಿ. ನಾನು ಯಾಕೆ ಸಣ್ಣವಕ್ಕಿನಿ ಅಂದ್ರೆ ನಾನು ಅವ್ರ ಜೊತೆ ಇಲ್ಲಿ ಮಾಡಿದ್ದೆ 2 ವರ್ಷ, ನೀವು ಅವ್ರ ಜೊತೆ ಮಾಡಿದ್ದು 3 ವರ್ಷ. ನನಗಿಂತ ಹೆಚ್ಚಿಗೆನೂ ನೀವು ಈ ಊರಿನ ಸಾರ್ವಜನಿಕರಾಯ್ತು, ಈ ಊರಿನ ಗಣ್ಯರಾಯ್ತು, ಈ ಊರಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಾಯ್ತು, ನನಗಿಂತ ಹೆಚ್ಚಿಗೆ ನೀವು ತಿಳ್ಕೊಂಡಿರಿ. ಯಾಕಂದ್ರೆ 3 ವರ್ಷಗಟ್ಟಲೆ ನಿಮ್ಮ ಜೊತೆ ಸಾಹೇಬ್ರ ನೌಕರಿ ಮಾಡಿರೋದ್ರಿಂದ ನನಗಿಂತ ಹೆಚ್ಚಿಗೆ ನೀವು ತಿಳ್ಕೊಂಡಿರಿ. ನಾನಾ ಭಾಳ ಹೇಳಿದ್ರೆ ಏನಲ್ಲದ. ಆದ್ರೆ ಕೆಲವು ವಿಷಯಗಳನ್ನು ಮಾತ್ರ ನಾನು ಸಾಹೇಬ್ರ ಬದ್ದಲ್ಲಿ ಇಲ್ಲಿ ಪ್ರಾಸ್ತಾವಿಕವಾಗಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಸರ್ವಿಸ್ನೊಳಗಡೆ 11 DSP ಸರ್ ಜೊತೆ ಕೆಲಸ ಮಾಡೀನಿ. ನನ್ನ 18 ವರ್ಷದ ಸರ್ವಿಸ್ನೊಳಗಡೆ ನಾನು 11 DSP ಸರ್ ಜೊತೆ ಕೆಲಸ ಮಾಡೀನಿ. ಆ ಎಲ್ಲ DSP ಸರ್ಗಳಲ್ಲಿ ಅಂದ್ರೆ ಏನ ಸ್ಟೇಜ್ ಮೇಲೆ ಕೂತಾರ ಅಂತೇಳಿ ಭಾಳ ಹೊಗಳಿ ಹಾಡೋದಂತಲ್ಲದ. ನಿಮಗೆ ಗೊತ್ತೈತೆ, ಕೆಲವೊಂದು ವ್ಯಕ್ತಿಗಳಿಗೆ ಜಾಗ ಮನುಷ್ಯನೊಳಗಿರ್ತೈತೆ, ಕೆಲವೊಂದು ವ್ಯಕ್ತಿಗಳಿಗೆ ಜಾಗ ಬಾಯಿ ಒಳಗಿರ್ತೈತೆ. ಏನಾರ ನಾವು ಮನುಷ್ಯನೊಳಗೆ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಸಾಲಿನಲ್ಲಿ ಮೊದಲನೇ ಸ್ಥಾನ ನಾ ಯಾರಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಪ್ಪ ಅಂದ್ರೆ ನಮ್ಮ ರಾಮನಗೌಡ ಹಟ್ಟಿ ಸಾಹೇಬ್ರಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಅಧಿಕಾರಿಗಳಾದವ್ರ, ಹಿರಿಯ ಅಧಿಕಾರಿಗಳಾದವ್ರ ಕಿರಿಯ ಅಧಿಕಾರಿಗಳಿಗೆ ನೀ ಭಾಳ ಚಲೋ ಕೆಲಸ ಮಾಡ್ತೀನಿ, ಭಾಳ ಚಲೋ ಅದಿ ಅಂದ ಕೆಲಸ ತೆಗಿಯೋರು ಬೇರೆ ಇರ್ತಾರೆ. ಇವ್ರ ನಮ್ಮ ಸಾಹೇಬ್ರದ್ದು ನೇಚರ್ ಹಂಗಿರ್ಲಿಲ್ಲ. ಹೆಂಗಿತ್ತಂದ್ರೆ ಕೆಲಸ ಮಾಡಿದಾಗ ನೀನು ಒಳ್ಳೆ ಕೆಲಸ ಮಾಡಿ ಅಂತಿರ್ತಿದ್ರೆ, ಕೆಲಸ ಏನಾರ ತಪ್ಪಾದಾಗ ನೀನು ನೇರವಾಗಿ ಒಮ್ಮೆ ತಪ್ಪಾಗೈತಿ ಅನ್ನುವಂಥದ್ದನ್ನ ಎಂದೂ ಮಾಡ್ಲಿಲ್ಲ ಸಾಹೇಬ್ರ. ಆದ್ರೆ ಏನ್ ಮಾಡ್ತಿದ್ರ ಅಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಏನು ತಪ್ಪು ಮಾಡಿವು ಅಂತ ನಮ್ಮನ್ನ ಕರ್ಕೊಂಡು ಬಂದು ಮುಂದೆ ಕುಂತ ಹೇಳ್ತಿದ್ರೆ, ಇದನ್ನ ತಪ್ಪು ಮಾಡಿದೀವಿ ನೋಡಪ್ಪ ಶೆಟ್ಟಿ, ಈ ಸಲ ತಪ್ಪಾಗೈತಿ, ನೆಕ್ಸ್ಟ್ ಟೈಮ್ ಇದು ಆಗಬಾರ್ದು. ಈ ಒಂದು ಸ್ವಭಾವ ಐತಿಲ್ಲ, ಅದು ಸ್ಪೆಷಲಿ ನಮ್ಮ ಇಲಾಖೆಯಲ್ಲಿ ಇದರ ಅವಶ್ಯಕತೆ ಇವತ್ತಿನ ದಿನ ಭಾಳ ಐತಿ. ನೀವೆಲ್ಲ ನೋಡಿರಿ, ಮೊದಲ ಒಂದಿಷ್ಟು ದೊಡ್ಡ CPI ದೊಡ್ಡ DSPಗಳ ಹೆಸರೇ ತಮಗೆಲ್ಲ ಗೊತ್ತಿರ್ತಾವ. ಅವರ ಭಾಷೆ ಎಂಥದ್ದು, ಅವರ ನಡತೆ ಎಂಥದ್ದು, ಅವರ ಆಚಾರ ವಿಚಾರಗಳು ಎಂಥವು, ಅವರ ಕಂಡಕ್ಟ್ ಎಂಥದ್ದು ಇರ್ತಿತ್ತು ಅಂತ ತಮಗೆ ಗೊತ್ತೈತಿ. ನಾ ಏನು ಭಾಳ ಹೇಳೋದು ಬೇಡ. ಅಂಥವ್ರ ಯಾವ ಸಾಲಿನಲ್ಲಿನೂ ಕೂಡ ಒಂದು ಸ್ಟೆಪ್ ಕೂಡ ಇಟ್ಟವರಲ್ಲ ನಮ್ಮ ರಾಮನಗೌಡ ಹಟ್ಟಿ ಸರ್. ಅಂತ ಒಂದು ಸಹೃದಯ ಅಧಿಕಾರಿ ಯಾರ ಇದ್ರ ಅದ ನಮ್ಮ ಹೆಚ್ಚುವರಿ SP ರಾಮನಗೌಡ ಹಟ್ಟಿ ಸಾಹೇಬ್ರು. ನಾನು PSI ಇದ್ದಾಗನು ಕೂಡ, ನಾನು ಬಾಗಲಕೋಟೆ PSI ಇದ್ದ. ನಾನು ಸಾಹೇಬ್ರ ಜಮಖಂಡಿ DYSP ಇದ್ದಾಗ ಅವಾಗ ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಬಂದೋಬಸ್ತ್ ಸಲುವಾಗಿ ಬರ್ತಿದ್ರೆ. ಇಲ್ಲಿ ಅದು ಬಿಟ್ರೆ ಯಾವ್ದಾದ್ರು ಮೀಟಿಂಗ್ಗಳು ಇದ್ದಾಗ ಬರ್ತಿದ್ರು. ದೊಡ್ಡ ಬಂದೋಬಸ್ತುಗಳು ಇದ್ದಾಗ ನಾನು ಆ 2 ವರ್ಷನೂ ನೋಡಿ. ನಾನು PSI ಇದ್ದಾಗ 2 ವರ್ಷನೂ ನೋಡಿ. ನಾನು ಏನಾರೇ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಯಾರೇ ದೊಡ್ಡ VIP ಮತ್ತು VVIP ಬಂದಾರು ಅಂತಂದ್ರೆ ಅಲ್ಲಿ ದುಬಾರಿ ಕೆಲಸ ಅಂತ ಇರ್ತೈತೆ. ಒಂದು ಎಲ್ಲಾ ಕೆಲಸಗಳು VIP ಬಂದಾಗ ಎಲ್ಲರಿಗಿನೂ ದುಬಾರಿ ಕೆಲಸಗಳು ಇರಂಗಿಲ್ಲ. ಕೆಲವರಿಗೆ ಅಷ್ಟೇ ದುಬಾರಿ ಕೆಲಸ ಬೀಳ್ತೈತಿ, ಕೆಲವರಿಗೆ ಲಾಜಾವರಿ ಕೆಲಸಗಳು ಬಿದ್ದಿರ್ತಾವ. ಆ ದುಬಾರಿ ಕೆಲಸ ಏನಾರ ಯಾರಿಗಾರ ಬಿದ್ದೈತಿ ಅಂದ್ರೆ ಏನೂ ನೋಡೋದು ಬೇಡ, ಬಂದೋಬಸ್ತ್ ಸ್ಕೀಮ್ ತಗೊಂಡ ಕಣ್ಣು ಮುಚ್ಚಿ ಹೇಳ್ತಿದ್ದೀವಿ ನಾವು. ಏನಂತ, ರಾಮನಗೌಡ ಹಟ್ಟಿ ಸಾಹೇಬ್ರ ನೌಕರಿ ಎಲ್ಲಿ ಐತಪ್ಪ ಅಂದ್ರೆ ಸ್ಟೇಜ್ಗೆ ಐತಂತ ಫಿಕ್ಸ್. ಅದು ಯಾಕೆ ಸ್ಟೇಜ್ಗೆ ಇರ್ತಿತ್ತು ಒಂದ್ಸಾರಿ ವಿಚಾರ ಮಾಡ್ಬೇಕು. ಯಾಕಂದ್ರೆ VIP ಪ್ರೊಟೆಕ್ಟ್ ಮಾಡ್ತಕ್ಕಂಥ ಎದಿಗಾರಿಕೆ ಇರತಕ್ಕಂಥ ಅಧಿಕಾರಿ, VIP ಪ್ರೊಟೆಕ್ಟ್ ಮಾಡ್ತಕ್ಕಂಥ ಶಿಸ್ತಿರ್ತಕ್ಕಂಥ ಅಧಿಕಾರಿ, ಅಲ್ಲಿ ತನ್ನ ಕೈ ಕೆಳಗಿನ ಸಿಬ್ಬಂದಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಯಾರೇ ಅದಾರಂದ್ರ ಅದ ರಾಮನಗೌಡ ಹಟ್ಟಿ ಸರ್ ಇರ್ತಿದ್ರೆ. ಅದಕ್ಕೆ ನಮ್ಮ ಬಾಗಲಕೋಟೆ SP ಸರ್ ಆದ್ರೂ ಕೂಡ ಎಲ್ಲೇ CM ಬಂದ್ರಂದ್ರ PM ಬಂದ್ರಂದ್ರ ಫಿಕ್ಸ್ ನಮ್ಮ ರಾಮನಗೌಡ ಹಟ್ಟಿ ಸಾಹೇಬ್ರನ್ನ ಅಲ್ಲೇ ಮುಂದೆ ಹಾಕಿದ್ರೆ ಆಯ್ತು. ಇದು ಬಾಗಲಕೋಟದ್ದು ಆಯ್ತಿದೆ. ಬೆಳಗಾವಕ್ಕೆ ಬಂದ ಮೇಲೆ ನೋಡೋಣ ನಮ್ಮ ಸಾಹೇಬರಿಗೆ ಏನಾರ ಆರಾಮ್ ನೌಕರಿ ಸಿಕ್ಕಿರ್ಬೇಕಂತ ಅನ್ಕೊಂಡಿರ್ತಿದ್ ನಾನು. ಹಂಗಿಲ್ಲ, ಇನ್ನ ಒಂದು ಗುಂಜ್ ಹೆಚ್ಚಿಗೆನೆ ಇರ್ತೈತಿ ಇವ್ರದ್ದು. ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗಾದ್ರೂ ಕೂಡ ನಾನು
ನಾವು ಬಂದ ಮೇಲೆ ನಿಮಗೆ ಗೊತ್ತೈತಿ ವಿಧಾನಸಭೆ ಚುನಾವಣೆಗಳಾದವು. ಚುನಾವಣೆ ಟೈಮ್ನೊಳಗೆ ದೇಶದ ಗಣ್ಯಾತಿ ಗಣ್ಯರೆಲ್ಲ ನಮ್ಮ ಬೆಳಗಾಂ ಜಿಲ್ಲೆಗೆ ವಿಸಿಟ್ ಕೊಟ್ರು. ಅವಾಗ ಆ PM ಅವ್ರನ್ನ ಹಿಡ್ಕೊಂಡು CM ಮಂತ್ರಿ ಮಹೋದಯರವರೆಗೆ ಎಲ್ಲರೂ ವಿಸಿಟ್ ಕೊಟ್ಟಾಗ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಲಕ್ಷಾದಿ ಲಕ್ಷ ಜನಗಳ ಸೇರಿ ಎಲ್ಲೆಲ್ಲಿ ಕಾರ್ಯಕ್ರಮಗಳಾದವಲ್ಲ, ಆ ಕಾರ್ಯಕ್ರಮದ ಮುಖ್ಯ ವೇದಿಕೆ ಬಂದೋಬಸ್ತನ್ನ ನಮ್ಮ SP ಸರ್ ನಮ್ಮ ಹಟ್ಟಿ ಸಾಹೇಬ್ರಿಗೆ ಹಾಕಿರ್ತಿದ್ರು. ಅದು ಖುಷಿ ವಿಷಯ. ಯಾಕೆ ಹಾಕಿರ್ತಿದ್ರು ಅಂದ್ರೆ ಅಂತ ಒಂದು ಏಬಲ್ ಅಧಿಕಾರಿ ಬೇರೆ ಯಾರು ಇಲ್ಲ, ಇವರಿಂದ ಮಾತ್ರ ಸಾಧ್ಯ ಅಂತೇಳಿ ನಮ್ಮ ಸಾಹೇಬ್ರಿಗೆ ಹಾಕಿರ್ತಿದ್ರು. ಅಂಥವ್ರ ಜೊತೆಗೆ ನಾವು ಏನು ನೌಕರಿ ಮಾಡಿದೀವಲ್ಲ, ಅದು ಒಂದು ನನಗೆ ಅತಿ ಖುಷಿ ಆಗಿರ್ತಕ್ಕಂಥ ವಿಷಯ. ಇನ್ನ ಕೇವಲ ಬರೇ ಇದು ಒಂದೇ ಅಲ್ಲ, ನೌಕರಿ ಒಳಗಡೆ ಅಷ್ಟೇ ಹಿಂಗಿದ್ರೇನ ಅಂತೇಳೇನು ಅಲ್ಲ. ನಿಮಗೆ ಗೊತ್ತಿರಲಿ, ನಾವು ಒಂದೊಂದು ಸಾರಿ ನಮ್ಮ ಕೆಲಸಗಳನ್ನ ಅಧಿಕಾರಿಗಳು ಕೆಲವೊಬ್ಬರು ಇರ್ತಾರೆ, ಅವ್ರ ಬಾಯಿಂದ ಬರ್ತಕ್ಕಂಥ ಭಾಷೆಗಳನ್ನು ನೋಡ್ಬೇಕು. ಅತಿ ಕಠೋರವಾಗಿರ್ತಕ್ಕಂಥ ಭಾಷೆಗಳನ್ನು ಮಾತಾಡಿ ತಮ್ಮ ಕಿರಿಯ ಅಧಿಕಾರಿಗಳಿಂದ ನೌಕರಿ ತಗೊಳ್ತಕ್ಕಂಥವ್ರು ಇರ್ತಾರೆ. ಆದ್ರೆ ನಮ್ಮ ಸಾಹೇಬ್ರ ಹೆಂಗಂತಂದ್ರೆ ಯಾವಾಗ್ಲೂ ನಾವು ಆಕ್ಟಿವ್ ಆಗೇ ಇರ್ತೀವಿ, ಶಾರೀರಿಕವಾಗಿ ಮಾನಸಿಕವಾಗಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೆಲವೊಂದು ಸಾರಿ ನಮಗೂ ಯಾವುದೋ ಒಂದು ಕಾರಣಕ್ಕೆ ಆರಾಮಿಲ್ಲದೆ ಇರ್ಬೋದು, ಹೆಲ್ತ್ ಇಶ್ಯೂಸ್ ಏನ್ರ ಇರ್ಬೋದು. ನಾವು ಯಾವಾಗಾರೆ ನಮ್ಮ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳೋರು, ಸರ್ ಯಾಕೋ ಇವತ್ತೊಂದು ಸ್ವಲ್ಪ ನಮಗೆ ಆರಾಮಿಲ್ರಿ ಸರ್ ಅಂದ್ರೆ ಒಂದ್ ಸಾರಿ ಹೇಳ್ದಾಗ ಕೇಳ್ಕೊಂಡು ಸುಮ್ಮಿರ್ತಾರೆ. ಎರಡನೇ ಸಾರಿ ಕೇಳ್ಕೊಂಡಾಗ ಬೇರೆ ಅಧಿಕಾರಿಗಳಾದ್ರೆ ಏನಂತಾರೆ, ಏನಪ್ಪ ಬರೀ ಇದಾಗ್ಲ ನಮ್ದಂತಾರೆ. ಆದ್ರೆ ಬಟ್ ಅಂತ ಮಾತನ್ನ 2 ವರ್ಷದೊಳಗೆ ಒಂದ್ ಸಾರಿನೂ ಕೇಳಿಲ್ಲ ನನಗೆ. ನಮ್ಮ ಸಾಹೇಬ್ರ ಆರಾಮ್ ಇಲ್ಲ ಅಂತೇಳಿ ಮಲ್ಕೊಂಡವನು ಎದ್ದು ಬಂದು ನೌಕರಿ ಮಾಡ್ಬೇಕು ಅಂತದೊಂದು ಮಾತು ಮಾತಾಡ್ತಿದ್ರಿ. ಏನಪ್ಪಾ ಅಂತಂದ್ರೆ, ಏನು ಶೆಟ್ಟಿ ನೀವ ಹಿಂಗಂದ್ರೆ ಹೆಂಗೋ, ಹರಿಯದ ಹುಡುಗರು ನೀವ, ಕಲ್ಲು ತಿಂದು ಕಲ್ಲ ಕರಗಿಸಂತ ಶಕ್ತಿ ಇರ್ತದ ನಿಮಗ, ನೀವ ಹಿಂಗಂದ್ರೆ ಹೆಂಗೋ, ಹಂಗನ ಏನ್ ಹಾಸ್ ಹಚ್ಕೊಂಡು ಮಕ್ಕೋಬೇಕ, ಏನು ಯೂನಿಫಾರ್ಮ್ ಹಾಕೊಂಡು ಓಡಿ ಬಂದು ನೌಕರಿ ಮಾಡ್ಬೇಕು. ಖಂಡಿತ ನಾನು ಮಾಡಿನಂತಲ್ಲ, ನನ್ನ ಜಾಗದೊಳಗ ಯಾವುದೇ ಅಧಿಕಾರಿ ಇದ್ರು ಕೂಡ ಸಾಹೇಬ್ರ ಅಂತ ಒಂದು ಸ್ಫೂರ್ತಿದಾಯಕವಾದ ಮಾತಿಗೆ ಅವ ಆರಾಮಿಲ್ಲಂದ್ರು ಎದ್ದು ಬಂದು ನೌಕರಿ ಮಾಡ್ತಿದ್ದ. ಆರಾಮಿಲ್ಲಂದ್ರು ಅವ್ರ ಮಾತು ಕೇಳಿದ್ರೆ ಏನಕ್ಕಿತ್ತ, ನಿಂದ ಸಣ್ಣ ಪುಟ್ಟ ನೆಗಡಿ ಜ್ವರ ಇತ್ತು ಅಂದ್ರೆ ತನ್ನ ಹುರುಪಿಗೆನೆ ಅವೆಲ್ಲ ಹೋಗ್ಬೇಕ ಅಂತ ಮಾತುಗಳನ್ನ ಹೇಳಿ ನಮ್ಮನ್ನ ಸ್ಫೂರ್ತಿ ತುಂಬಿ ನಮ್ಮನ್ನ ನೌಕರಿ ಮಾಡ್ಲಕ್ ಹಚ್ತಿದ್ರೆ ರಮಣಗೌಡ ಹಟ್ಟಿ ಸರ್. ಇನ್ನ ಇದು ಆಯ್ತ. ಇನ್ನ ವೈಯಕ್ತಿಕ ಅಂದ್ರೆ ಏನ, ನಮ್ಮ ಸಾಮಾಜಿಕ ಜೀವನದ ವಿಚಾರ ಬಂದಾಗ ನೀವು ನೋಡಿರಿ, ನನಗಿಂತ ಬಾಳ ನೋಡಿರಿ, ನೀವು ಬಾಳ ಅಧಿಕಾರಿಗಳನ್ನ ನೋಡಿರಿ. ನಾನು ನೋಡ್ದಂಗ ರಾಮನಗೌಡ ಹಟ್ಟಿ ಸಾಹೇಬ್ರ ಯಾರ ಮನೆಗೂ ಹೋಗಿ ಒಂದು ಗ್ಲಾಸ್ ನೀರು ಕುಡ್ದ ಸಾಹೇಬ್ರಂತರೂ ಅಲ್ಲವೇ ಅಲ್ಲ, ಅವ್ರು ಸಾಧ್ಯನೂ ಇಲ್ಲ. ಅಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ರೆ, ಯಾಕಂದ್ರೆ ಅಂಥದ್ದು ಇಟ್ಕೊಂಡಾರ ಅಂತೇಳಿ ಇಂಥ ಒಂದು ಒಳ್ಳೆ ಶರೀರನ್ನು ಪಡ್ಕೊಂಡಾರ ಅವರು ದೇವ್ರು. ಇಲ್ಲಾಂದ್ರೆ ಅವರು ಬೇರೆದವ್ರ ತರ ಇರ್ತಿದ್ರು. ಅವ್ರದ ಪ್ರತಿನಿತ್ಯದ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಎಲ್ಲರೂ ಅಳವಡಿಸ್ಕೊಳ್ಳೇಬೇಕು. ಅದನ್ನ ಆ ರೀತಿ ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಯಸ್ಸಿನ ಒಂದು 10 ವರ್ಷ ನಮ್ದು ಇನ್ನ ಕಡಿಮೆನೇ ಆಗ್ತೈತೆ ವಿನಃ ಹೆಚ್ಚಂತರೂ ಆಗಂಗಿಲ್ಲ. ಹೆಂಗಂದ್ರೆ ಅವರ ಚಂದನ ನಿಂತ ದೊಡ್ಡ ಬಂದೋಬಸ್ತ್ ಮಾಡಿ ದಿನ ಎಲ್ಲ ಜರ್ನಿ ಮಾಡಿ ಎಲ್ಲ ಮಾಡಿ ಬಂದನು ಕೂಡ ನಾವು ಒಮ್ಮೆ ಏನು ಬೇಸರ ಮಾಡ್ಕೊಂಡು ಮುಂಜಾನೆ ಮಲ್ಕೊಂಡಿರ್ತಿದ್ದೀವಿ ನಾವು. ಆದ್ರೆ ಸಾಹೇಬ್ರು ಒಂದಿನಾನು ಹಂಗೆ ಮಾಡಿದವ್ರಲ್ಲ. ಅವ್ರು ಮುಂಜಾನೆ 5-5:30 ಎದ್ದು ಮತ್ತೊಂದು ದಿನ ಒಂದು 6-7 ಕಿಲೋಮೀಟರ್ ಅವ್ರ ವಾಕಿಂಗ್ ಮಾಡ್ತಿದ್ರು. ಹಂಗಂತೇಳಿ ನೀವು ನೋಡ್ರಿ, ನೀವು ಈ ಕೆಲವರ ಈಗ ಸದ್ಯಕ್ಕೆ ಸಾಹೇಬ್ರದ ರಿಟೈರ್ಮೆಂಟ್ ಇರೋದು 2 ವರ್ಷ, ಸದ್ಯ ಪ್ರೆಸೆಂಟ್ ಸಾಹೇಬ್ರಿಗೆ 58 ವರ್ಷ. ಅವ್ರಿಗೆ ನಮ್ಮ ಊರೊಳಗೆ 58 ವರ್ಷದವ್ರು ಎಷ್ಟು ಆಕ್ಟಿವ್ ಅದಾರ ಅಂತ ಒಂದ್ಸಾರಿ ನಿಮ್ಮ ಎಡಕ ಬಲಕ ಹಿಂದೆ ಮುಂದೆ ನೋಡಿದ್ರೆ ಗೊತ್ತಾಗ್ತೈತೆ. ಅದು 58 ವರ್ಷದವ್ರ ಎಷ್ಟು ಚಟುವಟಿಕೆಯಿಂದ ಅದಾರ ಅಂತ ನೋಡಿದ್ರೆ ಗೊತ್ತಾಗ್ತೈತಿ. ಅವರ ದಿನಚರಿ ಬಹಳ ಚೆನ್ನಾಗಿತ್ತ. ಆಮೇಲೆ ಅವ್ರು ಎಂದೂ ಎಲ್ಲರೇ ಹೋಗಿ ಯಾವ್ದಾರ ಒಂದು ಹೋಟೆಲ್ ಆಗ ತಿಂದೆ, ಎಲ್ಲರ ಒಬ್ಬನ ಜೋಡಿ ಕುಂತೆ, ಯಾವನ್ ಜೋಡಿಯರೇ ಮಾತು ಹೇಳಿದೆ, ಅವ್ರ ದಿನಚರಿಯೊಳಗೆ ಅವ್ರ ಜೀವನದೊಳಗೆ ಸರ್ವೀಸ್ ದುದ್ದಕ್ಕೂ ಎಂದೂ ಮಾಡ್ತಲ್ಲ. ಕೇವಲ 2 ವರ್ಷದ ನೋಡಿ ಹೇಳತ್ತಿಲ್ಲ ನಾನು, ಅವ್ರ ಜೊತೆ ಮಾಡಿರ್ತಕ್ಕಂಥ ಅವ್ರ ಬ್ಯಾಚ್ಮೆಂಟ್ ಅಧಿಕಾರಿಗಳು ಕೂಡ ಹೇಳ್ತಿದ್ರು, ನೀವು ನಿಮ್ಮ ಸಾಹೇಬ್ ಬಹಳ ಡಿಸಿಪ್ಲಿನ್ ಬಿಡಪ್ಪ, ಅಂಥವ್ರ ಜೋಡಿ ಕಷ್ಟ ಅಂತಿದ್ರು. ಆದ್ರೆ ಅಂಥವ್ರ ಜೋಡಿ ಕಷ್ಟ ಅಲ್ಲ, ಅಂಥವ್ರ ಜೋಡಿ ನಮಗೆ ಇಷ್ಟ. ಯಾಕೆ ಇಷ್ಟ ಅಂದ್ರೆ ನಾವು ಮೊದಲು ಅಂದ್ರೆ ಏನು ಸಾಹೇಬ್ರ ಹತ್ರ ಬರೋಕ್ಕಿಂತ ಮೊದಲು ಭಾಳ ಉಡಾಳಿದ್ದೀವಿ ಅಂತ ಏನು ಅಲ್ಲದ. ಆದ್ರೆ ಇಷ್ಟೊಂದು ದಿನಚರಿಯನ್ನು ನಾನು ಅಳವಡಿಸ್ಕೊಂಡಿರ್ಲಿಲ್ಲ. ನನ್ನ ವೃತ್ತಿ ಜೀವನದೊಳಗೆ ಸಾಹೇಬ್ರನ್ನ ನೋಡಿ ಬಹಳಷ್ಟು ವಿಷಯಗಳನ್ನು ಕಲ್ತೀನಿ ನಾನು. ಯಾಕಂದ್ರೆ ಅವ್ರನ್ನ ನೀವು ನೋಡಿದ್ರೆ ಗೊತ್ತಾಗ್ತೈತೆ.
ಅವ್ರೇನೋ ಒಂದು ಯಾವುದೇ ಚಟಗಳನ್ನ ಮಾಡಿದವರಲ್ಲ. ಅವ್ರ ನಿಮ್ಗೆ ಗೊತ್ತೈತಲ್ಲ, ಹೆಚ್ಚಿಗೆ ಯಾರ್ದಾರೆ ಹೋಗಿ ಮನೆಗೆ ಹೋಗಿ ನೀರೇ ಕುಡಿಯೋರಲ್ಲ ಅಂದ್ರೆ ಇನ್ನು ಚಟಗಳನ್ನ ಮಾಡೋದಂತೂ ದೂರ ಉಳಿತ. ಅವ್ರನ್ನ ನೋಡಿ ನಾವು ಕೂಡ ಬಹಳ ಒಳ್ಳೊಳ್ಳೆಯದನ್ನ ಈ ಊರಿಗೆ ಬಂದ ಮೇಲೆ, ಈ ಊರಿಗೆ ಬರೋಕ್ಕಿಂತ ಮುಂಚೆನೂ ಕಲ್ತೀನಿ ನಾನು, ಈ ಊರಿಗೆ ಬಂದ ಮೇಲೂ ಕಲ್ತೀನಿ ನಾನು. ಅವ್ರ ಸರ್ಗೆ ಒಂದು ಪ್ರಾಮಿಸ್ ಮಾಡ್ತೀನಿ ನಾನು, ನಿಮ್ಮನ್ನ ನೋಡಿ ಏನು ಒಳ್ಳೇದನ್ನ ಕಲ್ತೀವಲ್ಲ, ನಮ್ಮ ಕೊನೆ ಉಸಿರಿರುವವರೆಗೆ ಕೂಡ ನಮ್ಮ ಕಾಲ್ ಜಾರಂಗಿಲ್ಲ ಅಂತಕ್ಕಂಥ ಪ್ರಾಮಿಸ್ ಅನ್ನು ನಮ್ಮ ಸಾಹೇಬರಿಗೆ ನಾನು ಇವತ್ತು ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲ ಇಲ್ಲಿಗೆ ಬರೋಕ್ಕಿಂತ ಮೊದಲು ಏನೋ ಕೂಡ ತೂರಾಡ್ತಿದ್ದಿಲ್ಲ ನಾವೇನು. ಇಲ್ಪ CPI ಮೊದಲು ಏನೋ ಕುಳ್ಳು ತೂರಾಡ್ತಿದ್ದು ಕಾಣ್ತೈತಿ, ಇಲ್ಲಿ ಬರೋಣ ಚಲೋ ಆಗ್ಯಾನ ಇಲ್ಲ. ಬಟ್ ಅವ್ರ ಜೀವನವನ್ನು ನೋಡಿ ನಾನು ಭಾಳ ಕಲ್ತೀನಿ ನಾನು. ಅವ್ರದ್ದು ನೋಡಿ ದಿನಚರಿಯನ್ನು ಭಾಳ ಕಲ್ತೀನಿ ನಾನು. ಇಲ್ಲಿ ಬಂದ ಮೇಲೆ ನಾವು ಕೂಡ ಆ ರೀತಿ ಬದುಕ್ಲಾಕ ಒಂದು ಭವಿಷ್ಯಕ್ಕೆ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಕಲ್ಕೊಂಡಿನಿ ನಾನು. ಅದ್ರದ್ದು ಏನಾದರೂ ಕೊಡುಗೆ ಇದ್ರೆ ಸಾಹೇಬ್ರದ ಮಾತ್ರ. ಇನ್ನು ನಮ್ಮ ಇಲಾಖೆಯಲ್ಲಿ ಇನ್ನೊಂದು ಏನಿರ್ತದಪ್ಪ ಅಂತಂದ್ರೆ, ಕೆಲಸ ಮಾಡುವಾಗ ನಡೆಯುವ ಹೆಂಗೆ ಎಡುತ್ತಾನಲ್ಲ ಹಂಗೆ ಕೆಲಸ ಮಾಡೋರು ನಮ್ಮದಿಂದ ತಪ್ಪಾಗೋದು ಸಹಜ. ನಮ್ಮ ಕಿರಿಯ ಅಧಿಕಾರಿಗಳ ನಾವು ಏನಾರ ತಪ್ಪಾಗೋದು, ಕೆಲಸ ಮಾಡಿದವನು ತಪ್ಪಾಗೋದಂತೂ ಸಹಜ. ನಮ್ಮಿಂದ ತಪ್ಪಾದಾಗ ಎಂದೂ ಕೂಡ ನಮ್ಮನ್ನ ನಾನು ಈ 4 ವರ್ಷದ ಅನುಭವದೊಳಗೆ ಇವ PSI ಸರಿ ಇಲ್ಲ ಸರ, ಕೆಲಸ ಮಾಡಿಲ್ಲ, ಇವ CPI ಸರಿ ಇಲ್ಲ ಸರ, ಇವ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದೇ ಒಂದು ಉದಾಹರಣೆನು ಯಾವುದೇ ಕೆಳಗಿನ ಅಧಿಕಾರಿ ಮೇಲೆ ಅವ್ರು ಎಂದೂ ಮಾಡಿಲ್ಲ. ಏನಾರ ತಪ್ಪಾಗಿತ್ತಂದ್ರೆ ಸರ್ ಪ್ರಾಮಿಸ್ ಮಾಡಿ ಮೇಲಿನ ಆಫೀಸರ್ಗೆ ಹೇಳ್ತಿದ್ರೆ, ಮಿಸ್ಟೇಕ್ ಆಗಿದ್ರೆ ಸರ್ ಅದನ್ನ ಎಷ್ಟೊತ್ತಿದ್ರು 1 ಡೇ 2 ಡೇ ನಾಗ ಸರಿ ಮಾಡ್ತೀವಿ ಸರ್, ಅದರ ಗ್ಯಾರಂಟಿ ನಾ ಇರ್ತೀನಿ ಸರ್ ಅನ್ನುವಂಥ ಜವಾಬ್ದಾರಿ ತೊಗೊಂಡು ಹೇಳ್ತಿದ್ರು. ಇದ್ರ ಅವಶ್ಯಕತೆ ಭಾಳ ಇದೆ, ಸ್ಪೆಷಲಿ ಪೊಲೀಸ್ ಇಲಾಖೆಗೆ ಭಾಳ ಇದೆ. ಯಾಕಂದ್ರೆ ಇನ್ನುಳಿದ ಇಲಾಖೆಗಳು ಏನಿರ್ತಾವ, 10ಕ್ಕೆ ಬರ್ತಾರ, 5ವರೆಗೆ ಹೋಗ್ತಾರ, ಜವಾಬ್ದಾರಿಗಳು ಭಾಳ ಕಡಿಮೆ ಇರ್ತಾವ. ನಾವು ಮುಂಜಾನೆ ಅನ್ನೋದು ಗೊತ್ತಿಲ್ಲ, ಮಧ್ಯಾಹ್ನ ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ವಿಚಿತ್ರವಾಗಿರ್ತಕ್ಕಂಥ ಜೀವನ, ಜನರ ಮಧ್ಯೆ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಮಾನಸಿಕ ಮೆಂಟಲ್ ಸ್ಟೇಟಸ್ ಅವಾಗ ನಮ್ಗೆ ಚೇಂಜ್ ಆಗಿರ್ತೈತಿ. ಬಟ್ ಅಂಥದ್ರ ಮಧ್ಯನೂ ಕೂಡ ನಮಗೆಲ್ಲ ಸಾಹೇಬ್ರು ಎಂದೂ ಒಂದ್ಸಾರಿನೂ ಬೇಜಾರು ಮಾಡಿಕೊಂಡು ಮೇಲಾಧಿಕಾರಿಗಳ ಹತ್ರ ನಮ್ಮನ್ನ ಬಿಟ್ಟು ಕೊಟ್ಟಿಲ್ಲ. ಅದೊಂದು ನಮ್ಮ ಪುಣ್ಯ, ಇಂಥ ಅಧಿಕಾರಿಗಳು ಸಿಕ್ಕಿರೋದು. ಆಮೇಲೆ ಆಯ್ತು ಇಷ್ಟೆಲ್ಲ ಮಾಡಿ ಬರೀ ಆಯ್ತಪ್ಪ ಬರೀ ಚಲೋ ಅದಾರ ಅಂತಲ್ಲ, ನಿಮಗೆ ಗೊತ್ತಿರಲಿ, ರಾಮದುರ್ಗದ ತಾಲೂಕಿನ ಯಾವ ಜನತೆನೋ ಅವ ಬಡವದನೋ ಶ್ರೀಮಂತದನೋ ಎಂಥವದನೋ ಗೊತ್ತಿಲ್ಲ, ಅವರ ಕಚೇರಿಗೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಿನೂ ಕೂಡ ಸ್ಪಂದಿಸಲಾರ್ದ ಹೊಳ್ಳಿ ಕಳಿಸಿದ್ರೆ ಅವರ ರಾಮನಗೌಡ ಹಟ್ಟಿ ಸಾಹೇಬ್ರೇ ಅಲ್ಲ. ಅವರು ಎನಿ ಕೈಂಡ್ ಆಫ್ ನೀನ ಇಂಥದ ಸಮಸ್ಯೆಯನ್ನು ಹೊತ್ಕೊಂಡು ನೀನ ಹಟ್ಟಿ ಸಾಹೇಬ್ರ ಆಫೀಸಿಗೆ ಹೋಗ್ಬೇಕಂತ ಏನಿಲ್ಲ. ನೀನ ಅಣ್ಣತಮ್ಮರ ವಿಷಯಗಳ ಹಿಡ್ಕೊಂಡು ನಿನ್ನ ದೊಡ್ಡ ಅಫೆನ್ಸ್ಗಳವರೆಗಿನೂ ನೀನು ವಿಷಯಗಳನ್ನು ಹೊತ್ಕೊಂಡು ಅವ್ರ ಆಫೀಸಿಗೆ ಹೋದ್ರೆ ಖಂಡಿತ ಸ್ಪಂದಿಸಿ ಜಾಗದಲ್ಲೇ ಕುಂತ ಸಮಸ್ಯೆಯನ್ನು ಸಾಲ್ವ್ ಮಾಡಿರ್ತಕ್ಕಂಥ ಅಧಿಕಾರಿ ಯಾರು ಇದ್ರ ರಾಮನಗೌಡ ಹಟ್ಟಿ ಸಾಹೇಬ್ರ. ಇಂಥ ಅಧಿಕಾರಿಗಳು ಇದಾರ ಇವತ್ತಿನ ದಿವಸನು ನಿಮಗೂ ಬೇರೆ ಹೊರಗಡೆ ಅಲ್ಲಿ ಇಲ್ಲಿ ಹೋದಾಗ ಗೊತ್ತಾಗಿರ್ತೈತಿ. ಬೇರೆ ಅಧಿಕಾರಿಗಳ ಹೋದಾಗ ಕೆಲವು ಅಧಿಕಾರಿಗಳ ಸೌಜನ್ಯದಿಂದ ಒಂದು ಮಾತಾಡಿಸೋದೇ ದೊಡ್ಡ ವಜ್ಜೆ ಇರ್ತೈತಿ. ಅಂಥದ್ರೊಳಗಡೆ ಪ್ರತಿಯೊಬ್ಬನ ಸಮಸ್ಯೆಗೆ, ಅದು ಹೆಣ್ಮಗಳಿರ್ಲಿ ಗಣಮಗಳಿರ್ಲಿ, ಅದು ಸಣ್ಣವರು ದೊಡ್ಡವರು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಹಟ್ಟಿ ಸಾಹೇಬ್ರ. ಆಮೇಲೆ ನನಗೆ ಮೇಲಿನ ಮೇಲೆ ಒಂದು ಮಾತು ಹೇಳ್ತಿದ್ರು ಅವ್ರು, ನೋಡ ನಾವು ಇಲ್ಲಿ ಎಷ್ಟು ದಿವಸ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಶೆಟ್ಟಿ, ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೀವಿ, ನಾವು ಇಲ್ಲಿಂದ ದಾಟಿ ಹೋದ ಮೇಲೆ ನಮ್ಮನ್ನ ಜನ ನೆನ್ಸಂತ ಕೆಲಸ ಮಾಡ್ಬೇಕಂತೇಳಿ ಭಾಳ ಪದೇ ಹೇಳ್ತಿದ್ರು ನನಗೆ. ಅದನ್ನ ನಾನು ಖಂಡಿತ ನೆನೆಸ್ತೀನಿ. ನಾನು ಆ ಮಾತನ್ನ ನಾನು ಎಲ್ಲಿವರೆಗೆ ನಾನು ರಾಮದುರ್ಗದಲ್ಲಿ ಇರ್ತೀನಿ ಖಂಡಿತ ಇಲ್ಲಿ ನೆನಪಿಡ್ತೀನಿ. ಬೇರೊಂದು ಊರಿಗೆ ಹೋದ್ರೂ ಕೂಡ ಸಾಹೇಬ್ರು ಹೇಳಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ನಾನು ಎಂದೂ ಮರೆಯಂಗಿಲ್ಲ. ಆಮೇಲೆ ನಿಮ್ಗೆ ಗೊತ್ತೈತಿ, ಈ ಊರೊಳಗೆ ಏನಾರೇ ಒಂದಿಷ್ಟು ಟ್ರಾಫಿಕ್ ಸುಧಾರಣೆ ಆಗೈತಿ, ಯಾರಾದರೂ ದೀನ ದಲಿತರಿಗೆ ನ್ಯಾಯ ಸಿಕ್ಕತಿ, ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಮನಸ್ಸಿನೊಳಗೆ ಏನಾರೇ ಮಂದಹಾಸ ಮೂಡೈತಿ ಅಂದ್ರೆ ಅದಕ್ಕೆ ಕಾರಣೀಕರ್ತರು ಆ ಕೆಲಸ ನಾ ಮಾಡಿರ್ಬೋದು. ಮಾಡಿದ್ರು ಕೂಡ ಅದ್ರ ಬೆನ್ನ ಹಿಂದ್ಗಡೆ ಅದ್ರದ್ದು ಶ್ರಮ ಇದ್ದದ್ದು ಹಟ್ಟಿ ಸಾಹೇಬ್ರದು. ಇಂಥ ಒಬ್ಬ ಒಳ್ಳೆ ಅಧಿಕಾರಿಗಳನ್ನ ನಾವು ಇಲ್ಲಿಂದ ಕಳಿಸ್ಕೊಡೋದು ಭಾಳ ಬೇಜಾರಾಕತಿ ಅಂತ ಹೇಳಂಗಿಲ್ಲ ನಾನು. ಯಾಕಂದ್ರೆ ನನಗೆ 2021 ಪ್ರಮೋಷನ್ ಹಾಕಿ ನಂದು ಸಾಹೇಬ್ರು 2023 3 ಡಿಸೆಂಬರ್ನಾಗ ಪ್ರಮೋಷನ್ ಆಗ್ಯಾರ.
ಅವ್ರಿಗೇನೋ ಒಂದು ಇರ್ತೈತಿ. ಏನಪ್ಪ ಅಂದ್ರೆ ಎಲ್ಲ ಬ್ಯಾಚ್ಮೆಟ್ಗಳಿಗೆ ಏನಿರ್ತೈತಿ ನಮಗಂದ್ರೆ ಆದಷ್ಟು ಬೇಗನೆ ಪ್ರಮೋಷನ್ ಆಗ್ಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕಂತ ಇರ್ತೈತಿ. ಅಂಥ ಒಂದು ಹುದ್ದೆ ನಮ್ಮ ಸಾಹೇಬರಿಗೆ ಇವತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂಟಾರ. ರಾಮನಗೌಡ ಹಟ್ಟಿ ಸಾಹೇಬರದು ಫುಟ್ ಪ್ರಿಂಟ್ಗಳು, ಹೆಜ್ಜೆ ಗುರುತುಗಳು ಕೇವಲ ಬರೀ ನನ್ನಂಥ ಒಬ್ಬ ಕಿರಿಯ ಪೊಲೀಸ್ ಅಧಿಕಾರಿಯ ಮನಸ್ಸಿನಲ್ಲಿ ಮಾತ್ರ ಇಲ್ಲ, ಪ್ರತಿಯೊಬ್ಬ ತಾಲೂಕಿನ ನಿಷ್ಠಾವಂತ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನೊಳಗೂ ಅದಾವ. ನಿಮ್ಮ ಕೆಲಸ ಇಡೀ ರಾಮದುರ್ಗ ತಾಲೂಕಿನಾದ್ಯಂತ ಐತಿ ಸರ್. ನಿಮ್ಮಂಥ ಅಧಿಕಾರಿಗಳ ಜೊತೆ ಇನ್ನೊಂದಿಷ್ಟು ದಿವಸ ನಮ್ಗೆ ಕೆಲಸ ಮಾಡುವಂಥ ಭಾಗ್ಯ ಸಿಕ್ಕಿದ್ರ ಅದು ಒಂದು ಪುಣ್ಯ ಅಂತ ಅನ್ಕೊಂತಿದ್ದೀವಿ. ತಾವು ಪ್ರಮೋಷನ್ ಆಗಿ ಹೋಗ್ತಾ ಇದ್ದೀರಿ. ತಮ್ಮ ಆಶೀರ್ವಾದ ನನ್ನ ಮೇಲಾಯಿತು, ಈ ತಾಲೂಕಿನ ಮೇಲಾಯಿತು ಇರಲಿ. ಆ ಭಗವಂತ ತಮ್ಗೆ ಭವಿಷ್ಯದ ದಿನಗಳಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ತಾವು ಮುಂದೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಆ ದೇವರು ತಮಗೆ ಇನ್ನೊಂದಿಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಲಿ. ಕೇವಲ ತಾಲೂಕು ಜಿಲ್ಲೆಗೆ ತಮ್ಮ ಹೆಸರು ಬೇಡ, ಇಡೀ ರಾಜ್ಯಕ್ಕೆ ತಮ್ಮ ಹೆಸರು ಇನ್ನು ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳ ಲೆವೆಲಲ್ಲಿ ಅಧಿಕಾರಿಗಳು ತಾವು ಆಗಿರಿ. ತಮ್ಮ ಹೆಸರು ಇನ್ನೊಂದಿಷ್ಟು ಬೆಳೀಲಿ. ತಾವೆಲ್ಲ ತಮ್ಮ ಮನಸ್ಸು ಯಾವಾಗಲೂ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿಯ ಸೇವೆ ಬದಲು ತಮ್ಮ ನೆನಪಿರಲಿ, ತಮ್ಮ ಹಾರೈಕೆ ಎಲ್ಲರ ಮೇಲೆ ಇರಲಿ. ತಮಗೆ ದೇವರು ಮಾಡಲಿ ಅಂತೇಳಿ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. ಪದೋನ್ನತಿ ಹೊಂದಿದಂತಹ ಶ್ರೀ ರಾಮನಗೌಡ ಹಟ್ಟಿ ಸರು ನಮಗೆ ಸ್ಫೂರ್ತಿಯ ಚಿಲುಮೆ ಆಗಿದ್ರು. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡಿತೀವಿ ಅಂತ ಹೇಳಿ ಅವ್ರ ಶಿಷ್ಯರಾದಂಥ ಭಟ್ರಶೆಟ್ಟಿ ಸಾಹೇಬರು ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಅಷ್ಟೇ ತರನಾಗಿ ಇನ್ನು ಹೆಚ್ಚಿನ ಹುದ್ದೆಯನ್ನ ಪೊಲೀಸ್ ಇಲಾಖೆಯಲ್ಲಿ ಅಲಂಕರಿಸಲಿ. ಅದು ಕೂಡ ರಾಮದುರ್ಗ ಜನತೆಯ ಆಶಯ ಆಗಿದೆ. ಕೇವಲ ಭಟ್ರಶೆಟ್ಟಿ ಸಾಹೇಬರ ಇದು ಆಶಯ ಇಲ್ಲ, ರಾಮದುರ್ಗ ಜನರ ಕೂಡ ಆಶಯ ಆಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀಯುತ ರಾಮನಗೌಡ ಹಟ್ಟಿ ಸಾಹೇಬರಿಗೆ ಅವರ ಇಲಾಖೆ ವತಿಯಿಂದ ಪ್ರೀತಿಪೂರ್ವಕ ಸನ್ಮಾನವನ್ನ ಮಾಡಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲಾಖೆ ಸಿಬ್ಬಂದಿಗಳು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ಶ್ರೀಯುತ ರಾಮನಗೌಡ ಹಟ್ಟಿ ಸಾಹೇಬರಿಗೆ ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊಡ್ತೇನೆ. ಮೊದಲನೇದಾಗಿ ಸಹೋದರ ಸಮಾನರಾದ ರಾಮನಗೌಡ ಹಟ್ಟಿ ಸಾಹೇಬ್ರದ್ದು ಇವತ್ತು ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲ ಆಗಮಿಸಿದಂಥ ಸಹೋದತಿ ಮುರುಗೋಡ ಹಾಗೂ ಇಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳೇ ಹಾಗೂ ಅವರ ಇಲ್ಲಿ ನೆರೆದಿರುವಂಥ ಪತ್ರಕರ್ತ ಮಿತ್ರರೇ, ಮಾಧ್ಯಮ ಸ್ನೇಹಿತರೆ ಹಾಗೂ ಎಲ್ಲ ಹಟ್ಟಿ ಸಾಹೇಬರು ಅಭಿಮಾನಿಗಳೇ, ಇವತ್ತಿನ ದಿವಸ ಭಾಳ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತ ಒಂದು ಕಡೆ ಸಂತೋಷ ಆಗ್ತಾ ಇದೆ, ಒಂದೊಂದು ಕಡೆ ದುಃಖ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಈಗ ಒಂದು 2 ವರ್ಷದಲ್ಲಿದ್ದ ನಾನು ಅವ್ರ ಹಟ್ಟಿ ಸಾಹೇಬ್ರಿಗೆ ಭಾಳ ಸಹೋದರ ಸಮಾನಾಗೆ ಅವರಲ್ಲಿ ಒಳನಾಡ ಇಟ್ಕೊಂಡಿದ್ದೆ. ಯಾಕಪ್ಪ ಅಂತಂದರೆ ನಮಗೆ ಭಾಳ ಅವರು ಇದಾಗಿರೋದು ಅಂತಂತಂದರೆ ಒಂದು 4-5 ಕಾರ್ಯಕ್ರಮದಲ್ಲಿ ಭಾಳ ನಮಗೆ ಅವರು ಅಧಿಕಾರಿ ಅನ್ನೋದು ಬಿಟ್ಟು ನಮ್ಮ ಕೂಡ ಒಂದು ನಮ್ದೇನು ಕಾರ್ಯಕ್ರಮ ಇರ್ತೈತೆ ಅದಕ್ಕೆಲ್ಲ ತಾವು ಸಹ ನಿಂತು ಎಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮೊದಲು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರು ನಾವು ಈಗ ಶಿವರಾತ್ರಿದು ನಿಮ್ಗೆ ಹೋದ ಸರಿ ಏನೋ ನಮ್ಮ ಪಟ್ಟಣ ಶೆಟ್ಟಿ ಸರ್ ಹೇಳಿದ್ರಲ್ಲ, ಎಲ್ಲಿ ತಪ್ಪಾಕೈತೆ ಅದು ಮುಂದಿನ ಸರಿ ಎತ್ತಿದ್ದದು ಇದು ಐತಿ ಅಂತ ಹೇಳಿದ್ರು ಅವರು. ಅದು 100ಕ್ಕೆ 100 ಸತ್ಯ ಐತಿ. ಹೋದ ಸರಿ ಶಿವರಾತ್ರಿದಾಗೆ ಭಾಳ ಅನಾನುಕೂಲ ಆಗ್ಬಿಡ್ತು. ಅನಾನುಕೂಲ ಆಗಿದ್ದು ನೋಡಿ ಅವರೆಲ್ಲ ಪಾಪ ಭಾಳ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಆಫೀಸರು ಇವ್ರು ಎಲ್ಲರೂ ಬಂದಿದ್ರು. ಎಲ್ಲರಿಗೂ ಒಂದು 2 ತಾಸು ಅಲ್ಲಿ ಇದು ರೋಡ್ ಬ್ಲಾಕ್ ಆಗಿ ಭಾಳ ತೊಂದರೆ ಆಗಿತ್ತು. ಅದನ್ನೇ ಈ ಸರಿ ಭಾಳ ಯಶಸ್ವಿಯಾಗಿ ಒಂದು 15 ದಿವಸದಲ್ಲಿದ್ದಾನು ಅವ್ರು ನಮಗೆ ಹಿಂಗೆ ಆಗ್ಬೇಕು ಅಂತೇಳಿ ನಮ್ಗೆ ಸಡ್ಲ ಬಿಡ್ಲಿಲ್ಲ. ನನಗೂ ನಂದಿಗೂ ಅಂತೂ ಮುಂಜಾನೆದ್ದು 6 ಗಂಟೆಗೆ ಕರೆಯೋರು, ಇಲ್ಲಿ ಇದಾಗಬೇಕ್ರಿ, ಇಲ್ಲಿ ಪಾರ್ಕಿಂಗ್ ಇದು ಸ್ವಚ್ಛ ಮಾಡಿಸ್ರಿ, ಅದು ಮಾಡಿಸ್ರಿ ಅಂತೇಳಿ ನಮ್ಗೆ ಸಣ್ಣ ಹುಡುಗರಿಗೆ ಏನು ಇದನ್ನ ಹೇಳ್ತಾರ ಹಂಗೆ ಹೇಳಿ ಎಲ್ಲ ಅದನ್ನ ಪೂರ್ತ ವ್ಯವಸ್ಥಿತವಾಗಿ ಇದನ್ನ ಮಾಡಿದ್ರು. ಈ ಸರಿ ಎಲ್ಲ ಭಾರಿ ಟ್ರಾಫಿಕ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಟ್ರು. ಅದೆಲ್ಲ ಅದು ಸೇರ್ಬೇಕಾಗಿದ್ದು ಅವ್ರ ಹಟ್ಟಿ ಸಾಹೇಬ್ರಿಗೆ ಸೇರ್ಬೇಕಂತ ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ದೊಡ್ಡ ದೊಡ್ಡ ಎಲ್ಲ VIP ಬಂದಿದ್ರು. ಅವಾಗೂ ಅಷ್ಟೇ, ಸರ್ ನೀವು ಯಾಕೆ ಇಷ್ಟೊತ್ತಲ್ವ ರಾತ್ರಿವರೆಗೂ ಇರ್ತೀರಿ, ಹೋಗ್ರಿ, ನಾವು ನಿಮ್ಮ ಅಧಿಕಾರಿಗಳದಾರ ನಾವು ಅದೀವಿ ಅಂತ. ಇಲ್ಲ ನಾನು ಪೂರ್ತಿ ಮುಗಿಸೇ ಹೋಗವ ಅಂತ ಹೇಳಿ ರಾತ್ರಿ 2-2:30 ಮಟ್ಟ ರಾಟಿ ಅವ್ರ ಇದ್ರಾಗೆ ಒಂದು ಫಂಕ್ಷನ್ ಆಯ್ತು. ರಾಹುಲ್ ಗಾಂಧಿ ಅವ್ರು ಬಂದಿದ್ರು ಅವಾಗ ಸರ್ ನೀವು ಹೋಗ್ರಿ ಅಂತಂದ್ರೆ, ಇಲ್ರಿ ಏನಾದ್ರು ಸೆಕ್ಯೂರಿಟಿ ಇದು ಪ್ರಾಬ್ಲಮ್ ಆಯ್ತು, ಮೊನ್ನೆ ಆಯ್ತಲ್ಲ ಈಗ ಇದರಲ್ಲಿ ಪಾರ್ಲಿಮೆಂಟಲ್ಲಿ, ಹಾಗೆ ಅವ್ರಿಗೂ ಒಂದು ಮುಂದಾಲೋಚನೆ ಅವ್ರಿಗೆ
ಇಲ್ಲ ನಾಳೆ ಏನಾರು ಇಂಥ VIP ಬಂದಾಗೆಲ್ಲ ಇದಾದ ನಂದು ಇದಕ್ಕೆ ನಮ್ಮ ಅಧಿಕಾರದೊಳು ಏನಾಗಲ್ಲ ನನ್ನ ಮ್ಯಾಗ ಬರ್ತೈತದು ಅಂತ ಹೇಳಿ ಅವ್ರು ಪೂರ್ತಿ ಮುಗಿಸೇ ಹೋದ್ರು. ಅದಕ್ಕೆ ಅಂತ ಅಧಿಕಾರಿನ ಇವತ್ತು ನಾವು ಇಲ್ಲಿ ನಮ್ಮ ರಾಮದುರ್ಗ ತಾಲೂಕು DYSP ಇಂದ ಕಳ್ಕೊಳ್ತಾ ಇದೀವಿ. ಒಂದು ಬೇಜಾರಿದ್ರು ಅವ್ರು ಉನ್ನತ ಹುದ್ದೆಗೆ ಹೋಗ್ತಾ ಇದಾರಲ್ಲ ಅನ್ನಕ್ಕೆ ಅಷ್ಟೇ ಸಂತೋಷ ಆಗ್ತಾ ಇದೆ ನನಗೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲೇ ಹೋದ್ರು ಅವ್ರಿಗೆ ಯಶಸ್ವಿ ಸಿಗ್ಲಿ. ಮತ್ತು ಇದೇ ರೀತಿ ಎಲ್ಲರನ್ನೂ ಇನ್ನು ನೋಡಿದ್ವಿ. ಈಗ ನಾನು ಸನ್ಮಾನದಲ್ಲೇ ನೋಡಿದೆ ಎಷ್ಟು ಅಭಿಮಾನ ಎಷ್ಟು ಇದು ಇಟ್ಕೊಂಡಾರೆ ಅಂತ ಅಧಿಕಾರಿಗಳು ನಮ್ಗೆ ಸಿಕ್ಕಿದ್ದು ನಮ್ಗೆ ಲಾಭ, ಅದು ಪುಣ್ಯ ನಮ್ಗೆ ಸಿಕ್ಕಿರೋದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲೇ ಹೋದ್ರು ಅವರು ಮುಂದಿನ ಶಿವರಾತ್ರಿ ನಾನು ಸಾಹೇಬ್ರಿಗೆ ಒಳಗೆ ಹೇಳೀನಿ, ಸರ್ ನೀವೆಲ್ಲೇ ಇದ್ರು ಏನೇ ಇದ್ರು ಶಿವರಾತ್ರಿಗೆ ಬಂದು ನಮ್ಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅವ್ರು ಬಂದು ಹಾಗೆ ಇದನ್ನ ಮಾಡಿ ಆಶೀರ್ವಾದ ಮಾಡಲಿ ನಮಗೆಲ್ಲ ಅಂತೇಳಿ ಕೇಳ್ಕೊಂಡು ಅವ್ರಿಗೆ ಶುಭ ಆಗಲಿ ಅಂತೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಹಟ್ಟಿಯವರು ಕೆಲಸವನ್ನ ಕಷ್ಟಪಟ್ಟು ಮಾಡ್ತಿರಲಿಲ್ಲ, ಇಷ್ಟಪಟ್ಟು ಮಾಡ್ತಿದ್ರು ಅಂತ ಹೇಳಿದಂತ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀ ಪ್ರದೀಪಣ್ಣ ಪಟ್ಟಣ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಣ್ಣ ಯಾದವಾಡ್ ಅವರು ಈ ದಕ್ಷ ಹಾಗೂ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಒಬ್ಬ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದಿರ್ತಕ್ಕಂಥ ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಶೃಂಗಾರಗೊಂಡಿರ್ತಕ್ಕಂಥ ರಾಮನಗೌಡ ಹಟ್ಟಿ ಸಾಹೇಬ್ರವರೇ, ಸೌದತ್ತಿ ಮುರುಗೋಡ್ ಹಾಗೂ ರಾಮದುರ್ಗ ಚಾರ್ಲಿ ಸಾಹೇಬ್ರೆ, ಇಲಾಖೆಯೆಲ್ಲ ಮೇಜರ್ ಸಾಹೇಬ್ರೆ, ಸಬ್ ಇನ್ಸ್ಪೆಕ್ಟರ್ಗಳೇ ಹಾಗೂ BC ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ರಾಮನಗೌಡ ಹಟ್ಟಿ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ರಾಮದುರ್ಗಕ್ಕೆ ರಾಮನಗೌಡ ಹಟ್ಟಿ ಅವರು ಬರ್ಬೇಕಾಗಿತ್ತಂದ್ರೆ ಇವತ್ತು ರಾಮದುರ್ಗದ ವ್ಯವಸ್ಥೆ ಒಳಗೆ ನಾನು ಬಂದ ತಕ್ಷಣ ರಾಮನಗೌಡ ಹಟ್ಟಿ ಅವರು ಚಾರ್ಜ್ ತಗೊಂಡ ನಂತರ ನಾನು ಫಸ್ಟ್ ಭೇಟಿ ಆದಾಗ ಒಂದು ಮಾತು ಹೇಳಿದೆ ಅವ್ರಿಗೆ. ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು, ಆನಂದ್ ನ್ಯಾಮಗೌಡ್ರವರು ಹಾಗೂ ಸೌದಿ ಅವರು ಒಂದು ಮಾತು ಹೇಳಿದರು, ರಾಮದುರ್ಗದ ಸೇವೆ ಮಾಡಲಿಕ್ಕೆ ಹಟ್ಟಿಯವ್ರನ್ನ ಕರ್ಸ್ಕೊಂಡಿಲ್ಲ, ರಾಮದುರ್ಗದ ವಾತಾವರಣ ತಿಳಿಗೊಳಿಸ್ಲಿಕ್ಕೆ ನೀವು ಹಟ್ಟಿಯವ್ರನ್ನ ಕರ್ಕೊಂಡಿರಂತ ಅನ್ನೋಂಥದ್ದು ಕೇಳಿದಾಗ ನನಗೆ ಬಹಳ ಸಂತೋಷ ಅನಿಸ್ತು. ಅಲ್ಲಿ BJP ಅವರು ಮತ್ತು ಕಾಂಗ್ರೆಸ್ನವರು ಇಬ್ಬರೂ ಸೇರಿ ರಾಮನಗೌಡ ಹಟ್ಟಿಯವ್ರ ಬಗ್ಗೆ ಹೇಳ್ಯಾರಂತಂದ್ರೆ ಅದಕ್ಕೆ ಬೇರೆ ಮಾತನಾಡಕ್ಕೆ ಆಗೋದಿಲ್ಲ. ಆದ್ರೆ ವ್ಯವಸ್ಥಿತ ರೂಪದೊಳಗೆ ನಾವು ನೋಡ್ಬೇಕಾಗಿತ್ತಂದ್ರೆ ನಾನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಉಸ್ತುವಾರಿ ಇದ್ದೆ. ಉಸ್ತುವಾರಿಗೆ ಮುಖ್ಯಮಂತ್ರಿಗಳು ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿ ಅವರು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ SP ಸಾಹೇಬರು ಸಾಯಂಕಾಲ ನನ್ನ ಕರೆದೊಂದು ಮಾತು ಹೇಳ್ಯಾರ, ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ರಿ ಮಲ್ಲಣ್ಣರ, ನಾಳೆಗೆ ಇಲ್ಲಿ ಕಾರ್ಯಕ್ರಮ ಆಗೋದಿಲ್ಲ ಅಂತ. ಅದೊಂದು ಕಪ್ಪು ಚುಕ್ಕಿ ಆಗ್ತದೆ, ಬೇಡ ಸಾಹೇಬ್ರ ಹೆಂಗಾದ್ರು ಮಾಡಿ ಕೇಸಿಂದ ಇದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅನ್ನೋಂಥ ಸಂದರ್ಭ ನೋಡಿದಾಗ ಅಲ್ಲಿ ಒಂದು ಸಿಂಗಲ್ ಒಂದು ಬ್ಯಾರಿಕೇಡ್ ಇರಲಿಲ್ಲ. ಕಾರ್ಯಕ್ರಮ ಮುಂಜಾನೆದಕ್ಕೂ ಹೆಂಗೆ ಮಾಡೋದಂತ ಸಂದರ್ಭದೊಳಗೆ ರಾತ್ರಿ ರಾಮನಗೌಡ ಹಟ್ಟಿ ಸಾಹೇಬ್ರಿಗೆ ಜವಾಬ್ದಾರಿ ಕೊಟ್ಟ ನಂತರ ಪಟ್ಟಣ ಶೆಟ್ಟಿ ಸಾಹೇಬ್ರು ಇಲ್ಲೇ ಇದಾರೆ. ಆಗಲಿ ಭಾಳ ಎಲ್ಲ ಅವರ ಮಾತಾಡ್ಬಿಟ್ರೆ ಏನು ಮಾತಾಡೋದು ಉಳಿಸಿಲ್ಲ ನಮಗೆ ಅವರ. ಅದಕ್ಕೆ ಮುಂಜಾನೆ ಎದ್ದ ತಕ್ಷಣ ನಾವು ಅಲ್ಲಿ ನೋಡಿದಾಗ ಅದು ವಾತಾವರಣನೇ ಚೇಂಜ್ ಆಗಿಬಿಟ್ಟಿತ್ತು. ಮತ್ತು SP ಸಾಹೇಬ್ರು ಹೇಳಿದ್ರು, ಇಲ್ಲ ಕಾರ್ಯಕ್ರಮ ಮತ್ತು ರಾತ್ರಿ ನಿಮ್ಮ ರಾಮದುರ್ಗ ಚಾರ್ಲಿ ಅವರು ಮತ್ತು ನಿಮ್ಮ DYSP ಸಾಹೇಬ್ರು ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾರೆ, ನೀವು ಇನ್ನು ಕಾರ್ಯಕ್ರಮ ಮಾಡ್ಬೋದು ಅಂತಂದಾಗ ನನಗೆ ಬೇರೆ ಸಂತೋಷ ಬರಲಿಲ್ಲ. ನಾನು ಉಸ್ತುವಾರಿ ಅಲ್ಲಿ ಇದ್ದಂಥ ಸಂದರ್ಭ ನೋಡಿದಾಗ ನನಗೆ ಭಾಳ ಸಂತೋಷ. ಅದ್ರ ಜೊತೆಗೆ ಸಾಲಹಳ್ಳಿ ಇರ್ಬೋದು, ಬಟಕುರ್ಕಿ ಇರ್ಬೋದು, ರಾಮದುರ್ಗದ ವಿವಿಧ ಕಾರ್ಯಕ್ರಮಗಳು ಇರ್ಬೋದು, ಜಿಲ್ಲೆಯಲ್ಲಿ ಮೋದಿಯವರು ಬಂದಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಪಕ್ಷದ ನಾಯಕರು ಬಂದಿರ್ತಕ್ಕಂಥ ಸಂದರ್ಭ ಇರ್ಬೋದು, ಅಂತ ಕಾರ್ಯಕ್ರಮ ನೋಡಿದಾಗ ರಾಮನಗೌಡ ಹಟ್ಟಿ ಸಾಹೇಬರು ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನಿಸ್ತದೆ. ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಯಾವುದೇ ಸಂದರ್ಭ ಇದ್ದಂಥ ಸಂದರ್ಭ ಕರ್ನಾಟಕದೊಳಗೆ ಧಾರವಾಡ ಮತ್ತು ಹುಬ್ಬಳ್ಳಿ ಒಳಗೆ ಒಬ್ಬ ಜ್ಯೋತಿಷ್ಯ ಹೇಳ್ತಿರ್ತಕ್ಕಂಥ ಒಬ್ಬ ಗುರುಜಿಯನ್ನ ಕೊಲೆ ಮಾಡಿರ್ತಕ್ಕಂಥ ಸಂದರ್ಭ ನೆನೆಸ್ಕೊಂಡಾಗ ಬಹಳ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಮಾಧ್ಯಮದೊಳಗೆ ಒಂದು ಬರ್ತಾ ಇತ್ತು. ಏನಂತಂದ್ರೆ ಚಂದ್ರಶೇಖರ್ ಗುರುಜಿ ಅವರು ತೀರ್ಕೊಂಡ ಸಂದರ್ಭದೊಳಗೆ ಅವರು ಬಂದಿರ್ತಕ್ಕಂಥ ಸಂದರ್ಭ ರಾಮದುರ್ಗದೊಳಗೆ ರಾಮನಗೌಡ ಹಟ್ಟಿ ಅವರು ಅದು ನೋಡಿದಂಥ ಸಂದರ್ಭದೊಳಗೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ ಒಬ್ಬ ಆರೋಪಿಗಳನ್ನ ಹಿಡಿತಾರೆ ಅಂತಂದ್ರೆ 24 ತಾಸಿನೊಳಗೆ ಪೊಲೀಸರಿಗೆ ಒಂದು ಇದು ಇರುದಿಲ್ಲ ಅಂತ ಬಹಳ ಜನ ಮಾತನಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕೊಲೆ ಆದಂತ ಸಂದರ್ಭದೊಳಗೆ 4 ತಾಸಿನೊಳಗೆ ಅದು ರಾಮದುರ್ಗದೊಳಗೆ ಬಂದ ಕೇಸಿಂದ ಕರ್ನಾಟಕದೊಳಗೆ ಅವರಿಗೆ ಒಂದು ನಿಷ್ಪಕ್ಷಪಾತವಾಗಿ ಇವತ್ತು ಅಭಿಮಾನ ಪೂರ್ವಕವಾಗಿ ಅವ್ರಿಗೆ ಸನ್ಮಾನ ಮಾಡ್ಯಾರ ಅಂತಂದ್ರೆ ಅದು ರಾಮದುರ್ಗ ಹೆಸರು ತಂದಾರಂದ್ರೆ ರಾಮನಗೌಡ ಹಟ್ಟಿ ಅವ್ರಿಗೆ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಲಾಖೆ ಕಣ್ಣು ಮುಚ್ಕೊಂಡು ಕುಂಡಿರ್ತದ,
ಒಬ್ಬ ಕಳ್ಳನ ಹಿಡಿಯಕ್ಕೆ ಆಗ್ಲಿಲ್ಲ ಅಂತ ದೇಶದಿಂದ DCC ಬ್ಯಾಂಕ್ ಮುರುಗೋಡದೊಳಗೆ ಕಳ್ಳತನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ದಕ್ಷ ಅಧಿಕಾರಿ ಅದನ್ನ ಒಂದು ವಾರದಲ್ಲಿ ಪತ್ತೆ ಹಚ್ಚಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಸರ್ಕಾರಕ್ಕೆ ಒಂದು ನಿರ್ದೇಶನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡಿರ್ತಕ್ಕಂಥವ್ರನ್ನ ಹಿಡಿದಿರ್ತಕ್ಕಂಥ ಸಂದರ್ಭ ಇದ್ರು ಸಹಿತ ಆ ಪೊಲೀಸ್ ಇಲಾಖೆ ಜೊತೆಗೆ ರಾಮನಗೌಡ ಹಟ್ಟಿಯವರು ಇದ್ರು ಅನ್ನುವಂಥದ್ದನ್ನ ನಾನು ಇವತ್ತು ದಿವಸ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛಾ ಪಡ್ತೇನೆ. ಮತ್ತೆ ಎಲ್ಲಿ ಇವತ್ತು ಮುರುಗೋಡ ಆಗಿರ್ಬೋದು, ಇವತ್ತು ಸೌದತ್ತಿ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರ್ಕೊಂಡು ಯಾರಿಗೆ ಭೇದ ಭಾವ ಇಲ್ಲದೆ ಒಂದು ವ್ಯವಸ್ಥಿತವಾಗಿ ನಾವು ಬಹಳ ಸಲ ಮೊದಲಿನ ಸಲ ನೋಡ್ತಿರ್ತಕ್ಕಂತಾಗ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಹೊಂದಾಣಿಕೆ ಇರಂಗಿಲ್ಲ, ಜೊತೆಗೆ PC ಗಳಿಗೆ ಮೇಜರ್ಗಳಿಗೆ ಹೊಂದಾಣಿಕೆ ಇರಂಗಿಲ್ಲ. ಆದ್ರೆ ಈ ಏನು ತಮ್ಮ ಆಡಳಿತ ಅವಧಿ ಒಳಗೆ ಎಷ್ಟು ಸ್ಟೇಷನ್ಗಳು ಬರ್ತಾವ ಎಲ್ಲ ಸ್ಟೇಷನ್ ತೊಳ್ಕೊಂಡು ಸಹಿತ ಎಲ್ಲ ಇಲಾಖೆ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥ ನೋಡಿದಾಗ ನಾನು ಅನಿಸ್ತಾ ಇತ್ತು ಇವತ್ತಿನ ದಿವಸ ರಾಮನಗೌಡ ಹಟ್ಟಿ ಅವರಿಗೆ ಪ್ರಮೋಷನ್ ಆದದಕ್ಕೂ ಇವತ್ತು ಇದು ನೋಡಿದಾಗ ಸ್ವಾರ್ಥಕ ಆಯ್ತು ಅಂತ ನನಗೆ ಅನಿಸ್ತಾ. ಯಾಕಂದ್ರೆ ರಾಮದುರ್ಗ ತಾಲೂಕಿನೊಳಗೆ ಒಬ್ಬ ದಕ್ಷ ಅಧಿಕಾರಿ ಪಟ್ಟಣ ಶೆಟ್ಟಿ ಸರ್ ಹೇಳಿದಂಗ ಬಹಳ ಸಲ ನೋಡಿದಾಗ ಇವತ್ತಿನ ದಿವಸ ಒಬ್ಬ ಪ್ರೀತಿಯ ದೂತಕವಾಗಿ ಎಲ್ಲರನ್ನೂ ಒಂದು ಹಚ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ರಾಮನಗೌಡ ಹಟ್ಟಿ ಅವರಿಗೆ ಮುಂದಿನ ಭವಿಷ್ಯದೊಳಗೆ ಇನ್ನು 2 ವರ್ಷ ಸರ್ವಿಸ್ ಅದ. 2 ವರ್ಷ ಸರ್ವಿಸ್ ಆದ್ಮೇಲೆ ಸಹಿತ ರಿಟೈರ್ಡ್ ಆಗ್ತಿರ್ತಕ್ಕ ಸಂದರ್ಭ ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರೆ ಏನಂತಾರೆ, ಸಾಹೇಬ್ರಿ ಯಾವಾಗ ರಿಟೈರ್ಡ್ ಆಗೈತಿ ನನ್ನ ಜೋಡಿ ಯಾವಾಗ ಅಡ್ಡಾಡ ಅಂತ ಅವ್ರ ಹೆಣ್ಮಕ್ಳು ಅಂತಿರ್ತಾರೆ. ಆದ್ರೆ ನಾವಿವತ್ತು ಹೇಳ್ಬೇಕಾಗ್ತದೆ ಇನ್ನಷ್ಟು ಸೇವೆ ಅವ್ರಿಗೆ ಬರಲಿ ಅಂತಂತ. ಯಾಕಂದ್ರೆ ಅವ್ರು SP ಆಗಿ ಸಹಿತ ಕಾರ್ಯನಿರ್ವಹಿಸ್ಲಿ ಕೆಲವೇ ದಿನಗಳು ಯಾಕಾಗಲ್ಲ, ಆದ್ರೆ ಬೆಳಗಾವಿ ಜಿಲ್ಲೆ SP ಆಗಿ ಬರಲಿ ಅಂತ ನಾನು ಆಸ್ತಾ ಇದ್ದೇನೆ. ಯಾಕಂದ್ರೆ ಲಾಸ್ಟ್ ಕೊನೆಯೊಳಗೆ ಸಹಿತ ಬಂದ್ ಕೇಸಿಂದ ಒಂದು 6 ತಿಂಗಳು ಯಾಕಾಗಲ್ಲ, ಆದ್ರೆ SP ಸಾಹೇಬರಾಗಿ ಹೋಗ್ಲಿ ಅನ್ನುವಂಥದ್ದು. ಜೊತೆಗೆ ಅವ್ರ ಮುಂಬರುವ ದಿನಮಾನೊಳಗೆ ಎಲ್ಲ ಭವಿಷ್ಯದೊಳಗೆ ಉಜ್ವಲವಾಗ್ಲಿ. ಒಬ್ಬ ದಕ್ಷ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿ, ನಮ್ಮ ರಾಮದುರ್ಗದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಅಧಿಕಾರಿ ವಿಜಾಪುರಕ್ಕೆ ಹೋಗಿ ಪಟ್ಟಣ ಶೆಟ್ಟಿ ಅವ್ರು ಹೇಳಿದಾರೆ ಇಲ್ಲಿ ಕಳಿಸೋದಂತ ಅಲ್ಲಿ ಸಂತೋಷ ಪಡೋದಂತ. ಅಂದ್ರೆ ಎಷ್ಟು ಸ್ವಾರ್ಥ ಇದ್ದು ಇವರಿಗೆ. ಅದಕ್ಕೆ ದಯವಿಟ್ಟು ಇನ್ನಷ್ಟು ಸೇವೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಬರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಈಗ ಅಡಿಷನಲ್ SP ಆಗಿನೂ ಸಹಿತ ಅಲ್ಲಿ ಪ್ರಮೋಷನ್ ಆಗಿ ಪದೋನ್ನತಿ ಹೊಂದಿದ್ರು ಸಹಿತ ಇನ್ನು ಬೆಳಗಾವಿ ಜಿಲ್ಲೆಗೆ ಬರಲಿ. ಯಾಕಂದ್ರೆ ಅಖಂಡ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಆ ದೊಡ್ಡ ಜಿಲ್ಲೆಗೆ ಸೇವೆ ಮಾಡಲಿ. ಯಾಕಂದ್ರೆ ಬೆಳಗಾವಿ ಚಿಕ್ಕೋಡಿ 2 ಅಖಂಡ ಜಿಲ್ಲೆ ಆಗಿರ್ತಕ್ಕಂಥ ದೊಡ್ಡ ಜಿಲ್ಲೆಗೆ ಸೇವೆ ಮಾಡಿರುವಂತ ಅವಕಾಶ ಅವ್ರಿಗೆ ಒದಗಿ ಬರಲಿ ಅನ್ನುವಂಥ ಕೊಡೋದ್ರ ಜೊತೆಗೆ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಾನು ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನ್ನಣೆಯನ್ನ ಗಳಿಸಿದಂತವ್ರು, ಸಾಕಷ್ಟು ಸನ್ಮಾನದ ಜೊತೆಗೆ ಪ್ರೀತಿಯ ಒಂದು ಭಾರವನ್ನು ಕೊಟ್ಟು ಕಳ್ಸಾತಾರೆ ಸರ್ ನಿಮಗೆ. ಇದನ್ನ ಬಿಟ್ಟು ಹೋಗ್ಬಾರ್ದು ನೀವು. ಹಾಗೆ ನೋಡಿದ್ರೆ ಸಾಹೇಬ್ರು ಹೇಳ್ದಂಗೆ ನಿಮ್ಮ SP ಆಗಿ ಹೊಳ್ಳಿ ಬರಬೇಕು ನೀವು ಇಲ್ಲೇ. ಸೊ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೋಬೇಕಂತ ಹೇಳಿ ಶ್ರೀಯುತ ರಾಮನಗೌಡ ಹಟ್ಟಿ ಸಾಹೇಬ್ರಲ್ಲಿ ಕೇಳ್ಕೊಳ್ತೇನೆ. ಈ ಸುಂದರ ಸಂಜೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಆತ್ಮೀಯರಾದ ಹಿತೈಷಿಗಳಾದಂಥ ಮಲ್ಲಣ್ಣ ಯಾದವ್ ಸಾಹೇಬ್ರೆ, ಪ್ರದೀಪಣ್ಣ ಪಟ್ಟಣ ಸಾಹೇಬ್ರೆ, ಕರುಣೇಶ್ ಗೌಡ್ರೆ, ಮಠಪತಿ ಅವರೇ, ಪಟ್ಟಣ ಶೆಟ್ಟಿ ಅವರೇ, ಧರ್ಮಟ್ಟಿ ಅವರೇ, ಹಾಗೂ ಎಲ್ಲ PSI ಅವರೇ, ಹಾಗೂ ನಮ್ಮ ಇಲಾಖೆಯ ನಮ್ಮ ಹೆಗಲಿ ಕೊಟ್ಟು ಕರ್ತವ್ಯ ನಿರ್ವಹಿಸಿದಂಥ ನಮ್ಮ ಇಲಾಖೆಯ ಅಧೀನ ಅಧಿಕಾರಿಗಳೇ, ಹಾಗೂ ಮಾಧ್ಯಮ ಮಿತ್ರರೇ, ಹಾಗೂ ಇಲ್ಲಿ ಬಂದಿರುವ ಹಿರಿಯರೇ, ಅಣ್ಣ ತಮ್ಮಂದಿರೇ, ಈಗ ನಾವು ಏನು ಮಾತಾಡ್ಬೇಕಂತೇಳಿ ನನಗೆ ಅನಿಸ್ತಾ ಇಲ್ಲ. ಅದ್ರ ಒಂದಂತೂ ನಾ ಹೇಳ್ಬೋದು, ನಾವು ಈಗಾಗಲೇ ಪಟ್ಟಣ ಶೆಟ್ಟಿ ಅವ್ರು ಹೇಳಿದ್ದಾರೆ, ನಾವು ಎಷ್ಟು ವರ್ಷ ಮಾಡಿದ್ದೀವಿ, ಎಷ್ಟು ದಿವಸ ಇದ್ದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಇದ್ದಾಗ ಏನು ಮಾಡಿದ್ದೀವಿ, ನಾವು ಯಾವ್ಯಾವ ಸಾಧನೆಗಳನ್ನು ಮಾಡಿದ್ದೀವಿ ಅಂತ ಅನ್ನೋದನ್ನ ನಾವು ಮಾತಾಡಬಾರ್ದು, ನಮ್ಮ ಸಾಧನೆಗಳು ಮಾತಾಡ್ಬೇಕಂತೇಳಿ ನಮಗೆ ಹಿರಿಯರು ಯಾರೋ ಒಬ್ರು ಹೇಳಿದ್ರು. ಆ ಒಂದು ದಿಶೆಯಲ್ಲಿ ನಾವು ಎಲ್ಲೇ ಹೋದರೂ ಸಹಿತ ಆ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ತಪ್ಪುಗಳಾಗೋದು ಸಹಜ ಇರ್ತದ, ಆದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರುವುದಿಲ್ಲ. ಆದಾಗ್ಯೂ ಸಹಿತ ನಮ್ಮ ಇಲಾಖೆಯಲ್ಲಿ ಯಾಕಂದ್ರೆ ನಮ್ಮ ಇಲಾಖೆ ಅತ್ಯಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಮ ಇಲಾಖೆ ಬಗ್ಗೆ. ಏನಂತಂದ್ರೆ ಬೇರೆ ಇಲಾಖೆ ಯಾರಿಗೂ ಕಾಣಲ್ಲ. ಅವರು ನಾವು ಏನೇ ಕೆಲಸ ಮಾಡಿದ್ರು ಕಾಜಿನ ಒಂದು ಶೋಕೇಸ್ನಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಅಂದ್ರೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಕಾಣ್ತಿರ್ತದ. ಅಂತ ಸಂದರ್ಭದಲ್ಲಿ ನಾವು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹಿತ ಎಲ್ಲರಿಗೂ ಕಾಣ್ತಿರ್ತದ. ನಮ್ಮ ಇಲಾಖೆ ಎಲ್ರಿಗೂ ಎಲ್ಲ ಹೇಳ್ತಿರ್ತಾರೆ,
ಎಲ್ಲಾ ದೃಷ್ಟಿಯಿಂದ ಎಲ್ಲರಿಂದನೂ ಹೋಲಿಸ್ಕೊಳ್ಳಲ್ಲ ನಮ್ಮ ಇಲಾಖೆ. ಸಾಕಷ್ಟು ನಿಂದನೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಅಂಥದ್ರಲ್ಲಿ ತಾವುಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ, ಆ ಮೂಲಕ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಲಾಖೆಯಲ್ಲಿದ್ದಂತ ರಾಮದುರ್ಗ ಮತ್ತು ಸವದತ್ತಿಯಲ್ಲಿದ್ದಂತ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ, ಇದನ್ನ ನಾವು ಎಲ್ಲರೂ ಅತ್ಯಂತ ಹೆಮ್ಮೆಯಿಂದ ಸ್ವೀಕಾರ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಯಾವುದೇ ಒಂದು ಇಲಾಖೆ, ಇದು ನಮ್ಮ ಇಲಾಖೆಯಲ್ಲಿ ನಾ ಏನಾದ್ರೂ ಒಂದು ಸಾಧನೆ ಮಾಡಿದೀನಿ ಅಂತಂತಂದ್ರೆ ಅದು ನನ್ನ ಒಬ್ಬಂದೇ ಯಾವ್ದು ಇರಲ್ಲ. ನಮ್ಮ ಅಧಿಕಾರಿ ಸಿಬ್ಬಂದಿ CPI ಇರ್ತಾರೆ, PSI ಇರ್ತಾರೆ, ಹವಾಲ್ದಾರ್ ಇರ್ತಾರೆ, ASI ಇರ್ತಾರೆ, ಪ್ರತಿಯೊಬ್ಬರು ಒಂದೊಂದು ಆ ಸ್ತಂಭ, ಇದೊಂದು ಬಿಲ್ಡಿಂಗ್ ಅಂತ ಇದ್ದಂಗಿದು. ನಮ್ಮ ಆಧಾರ ಸ್ತಂಭಗಳಂತಂದ್ರೆ ನಮ್ದು ಪೊಲೀಸ್ ಸಿಬ್ಬಂದಿಯವರು, ಅದಂತರ ಅಧಿಕಾರಿಗಳು, ಅದ್ರ ಮೇಲೆ ನಾವು ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಒಂದು ಟೀಮ್ ಆಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಜನಮನ್ನಣೆಯನ್ನು ಗಳಿಸ್ತೀವಿ ನಾವು. ಅದಿಲ್ಲದೆ ನಾವು ಏನಾದ್ರೂ ಮೊದಲೇ ಹೇಳಿದೀನಿ ನಾನು, ಟ್ರಾನ್ಸ್ಪರೆಂಟ್ ಆಗಿ ನಾವು ಕಾಣ್ತಾ ಇರ್ತೀವಿ ಅಂತೇಳಿ. ನಾವು ಒಳ್ಳೇದು ಮಾಡೋದು ಕಾಣ್ತಿರ್ತದೆ, ನಾವು ಕೆಟ್ಟದ್ದು ಮಾಡೋದು ಕಾಣ್ತಿರ್ತದೆ. ಜನ ನಮ್ಮಲ್ಲಿ ವಿಶ್ವಾಸ ಇಟ್ಟಿರ್ತಾರೆ. ಪೊಲೀಸ್ ಸ್ಟೇಷನ್ ಅಂತಂದ್ರೆ ಕೆಲವರು, ನಾನಂತೂ ಈ ಇಲಾಖೆಗೆ ಹೋಗೋ ತನಕ ಪೊಲೀಸ್ ಸ್ಟೇಷನ್ ನೋಡಿರ್ಲಿಲ್ಲ. ಆಮೇಲೆ ನಾನು ಲೆಕ್ಚರ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿದ್ದಂತ ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ರು, ನೀವು ಈ ಇಲಾಖೆಯಲ್ಲಿ ಟಿಕಾವ್ ಆಗುದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಯಾಕಂದ್ರೆ ನಮ್ಮ ಸ್ವಭಾವ ಹಂಗಿತ್ತು. ನಾ ಏನಂತ ಹೇಳಿದ್ದೆ ಅವ್ರಿಗೆ, ನಾ ಇಲಾಖೆಯಲ್ಲಿ ಹೋಗ್ತೀನಿ, ನಾ ಒಳ್ಳೆ ಕೆಲಸಗಳು ಮಾಡ್ತೀನಿ, ನೊಂದು ಬಂದವ್ರಿಗೆ ನಾವು ನ್ಯಾಯ ಕೊಡ್ತೀವಿ ಅನ್ನುವಂಥ ಭಾವನೆ ಅವತ್ತ ನಾವು ವ್ಯಕ್ತಪಡಿಸಿದ್ದೆ. ಅದೇ ರೀತಿಯಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು 100ಕ್ಕೆ 100 ಎಲ್ಲರಿಗೂ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳಿಕ್ಕಾಗಲ್ಲ. ಬಟ್ ಬಂದಂಥವ್ರಿಗೆ ಅವ್ರ ತೊಂದರೆಗಳು ಪರಿಹರಿಸುವಂತ ಒಂದು ಅಳಿಲು ಸೇವೆಯನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ ನಾನು. ಯಾಕಂದ್ರೆ ಇಲಾಖೆಗೆ ನಮ್ಮೆಲ್ಲ ಪೊಲೀಸ್ ಸ್ಟೇಷನ್ ಬರೋರು ಖುಷಿಯಿಂದ ಯಾರು ಬಂದಿರುವುದಿಲ್ಲ. ಸಾಕಷ್ಟು ನೋವುಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿ ಪರಿಹಾರ ಆಗ್ತದ ಅನ್ನುವಂತ ಆಸೆ ಇಟ್ಕೊಂಡು ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಾಗ ಅವ್ರಿಗೆ ಸಾಂತ್ವನ ಹೇಳಿ ಅವ್ರದ್ದು ಏನ್ ಸಮಸ್ಯೆ ಐತೆ ಅಂತೇಳಿ ನಾವು ಕೇಳಿ ಅವ್ರ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ಅವರು ನಮ್ಮನ್ನ ಬೇರೆ ರೂಪದೊಳಗೆ ನೋಡ್ಲಿಕ್ಕೆ ಬಯಸ್ತಾರೆ. ಅಕಸ್ಮಾತ್ ನಾವು ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಅವಾಗನು ಬೇರೆ ರೂಪದೊಳಗೆ ನೋಡ್ತಾರೆ. ಆದ್ರಿಂದ ನಮ್ಮ ಇಲಾಖೆ ಒಳ್ಳೆ ರೀತಿ ಕೆಲಸ ಮಾಡಬೇಕು. ಒಳ್ಳೆ ರೀತಿ ಕೆಲಸ ಮಾಡಿದ್ರೆ ಈಗ ಸಾಮಾಜಿಕ ಒಂದು ನೆಲಗಟ್ಟಲ್ಲಿ ಒಳ್ಳೆಯದನ್ನು ಕಾಣ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ. ತಾವುಗಳೆಲ್ಲ ಒಂದು ತೋರಿದಂತ ಪ್ರೀತ್ಯಾಧಾರಗಳನ್ನ ನಾ ಯಾವತ್ತೂ ಮರೆಯುದಿಲ್ಲ. ಯಾಕಂದ್ರೆ ನಾನು ಇಲ್ಲಿ ರಾಮದುರ್ಗದಲ್ಲಿ 3 ವರ್ಷ, ನಾನು ಸುಮಾರು 12 ತಿಂಗಳಾಯ್ತಂದ್ರೆ 3 ವರ್ಷ ಆಯ್ತು. ನಾನೊಂದು ಬೇರೆ ಸರ್ಕಾರದಿಂದ ಬಂದೆ, ಇನ್ನೊಂದು ಸರ್ಕಾರದಿಂದ ಹೋಗ್ತಾ ಇದ್ದೀನಿ. 2 ಸರ್ಕಾರದಲ್ಲಿ ಇದ್ದಂಥವ್ರಿಗೆ ನಾವು ಯಾರಿಗೂ ಬೇಜಾರಾಗುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಲಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ನಮ್ಗೆ ಗುರುತಿಸ್ತಾರೆ. ನಾವು ಒಂದು ಪಕ್ಷಪಾತಿ ಆಗೋದು ಅಥವಾ ಒಬ್ಬರಿಗೆ ಹೊಗಳೋದು, ಒಬ್ರು ತೆಗೊಳ್ಳೋದು ಮಾಡಿದ್ರೆ ಯಾರು ನಮ್ಗೆ ನಂಬಲ್ಲ. ನಮ್ಮ ಇಲಾಖೆಯಲ್ಲಿ ನಾವು ಸಂಪೂರ್ಣ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ನಮ್ಮನ್ನ ನಾವು ತೊಡಗಿಸ್ಕೊಂಡು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದ್ರೆ ಯಾವ್ದಾದ್ರು ನಮ್ಗೆ ಇಷ್ಟಪಡ್ತಾರೆ. ಆದ್ರಿಂದ ನಾನು ಒಂದು ಅಧೀನ ಸಿಬ್ಬಂದಿಯವರಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಒಂದು ಕಿವಿಮಾತು ಏನಂತಂದ್ರೆ, ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ, ನಮ್ಮ ಸ್ಟೇಷನ್ಗಳಿಗೆ ಅಥವಾ CPI ಆಫೀಸ್ಗೆ, DSP ಆಫೀಸ್ಗೆ ಬರೋರೆಲ್ಲರೂ ತೊಂದರೆಗೊಳಗಾದವರು. ಖುಷಿಯಿಂದ ಯಾರು ಬರುವುದಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ. ಅದಕ್ಕೆ ಅವ್ರು ಬಂದಾಗ ನಾವೆಲ್ಲರೂ ಸೇರಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೇ ಆದ್ರೆ ನಮ್ಮ ಇಲಾಖೆಯ ಒಂದು ಹಿರಿಮೆ ಅಥವಾ ಗರಿಮೆ ಇನ್ನೂ ಹೆಚ್ಚಾಗ್ತದ. ಆ ಮೂಲಕ ನಮ್ಮ ಇಲಾಖೆ ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸನೂ ಕೂಡ ಹೆಚ್ಚಾಗ್ತದ. ಸಾರ್ವಜನಿಕರು ಸಹಿತ ನಮ್ಮ ಮೇಲೆ ಇಟ್ಟಂತ ಒಂದು ವಿಶ್ವಾಸ ಹೆಚ್ಚಾಗ್ತದ ಅಂತ ಹೇಳ್ತಾ, ಹಾಗೆ ನಾನು 3 ವರ್ಷಗಳ ಕಾಲದಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಟ್ರಾಫಿಕ್ ಅನ್ನ ಸುಧಾರಿಸ್ಬೇಕಂತೇಳಿ ನಾ ಹೇಳಿದಾಗ ಅದು ಎಷ್ಟು ಮಟ್ಟಿಗೆ ಸುಧಾರಣೆ ಆಗ್ಯದ ಅಂತ ಅನ್ನೋದನ್ನ ನಾವು ಕ್ವಶನ್ ಮಾಡ್ಕೋಬೇಕು. ಯಾಕಂದ್ರೆ ಟ್ರಾಫಿಕ್ ಸುಧಾರಣೆ ನಾವು ಏನೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ, ಬಟ್ ಅದನ್ನ ಪಾಲನೆ ಮಾಡೋರು ನೀವಿರ್ತೀರಿ. ಎಲ್ಲರಲ್ಲಿ ಒಂದು ಅರಿವು ಮೂಡ್ಬೇಕದು. ನಾವು ವೆಹಿಕಲ್ ಪಾರ್ಕಿಂಗ್ ಹೆಂಗ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು ಅಂತಂದು ನಿಮ್ಮಲ್ಲಿ ಅದು ಅರಿವು ಮೂಡಿದ್ರೆ ಅದು ನಾವು ಏನೋ ವ್ಯವಸ್ಥೆ ಮಾಡಿದ್ರೆ ಸರಿಯಾಗಿರ್ತದ. ಅಂತ ಒಂದು ವ್ಯವಸ್ಥೆ ಬಹಳ ಅಸ್ತವ್ಯಸ್ತ ಆದಂತ ಒಂದು ವ್ಯವಸ್ಥೆ ಇತ್ತು. ನಮ್ಮ ಅಧಿಕಾರಿ ಪಟ್ಟಣ ಶೆಟ್ಟಿ ಅವರು, PSI, ಹಿಂದಿನ PSI ಮತ್ತು ಈಗಿನ PSI ಅವರು ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡಿ ಈ ಟ್ರಾಫಿಕ್ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಅತ್ಯಂತ
ಒಂದು ಸುವ್ಯವಸ್ಥೆಗೊಳಿಸಿದ್ರಂತ ಅಂತ ನಾ ಅತ್ಯಂತ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಅದೇ ರೀತಿಯಾಗಿ ಸಾಕಷ್ಟು ಬಂದೋಬಸ್ತ್ಗಳ ಬಗ್ಗೆ ಅನ್ನಾರೆಲ್ಲ ಹೇಳಿದ್ರು. ಪಟ್ಟಣ ಶೆಟ್ಟಿ ಅವರಂತೂ ಬಹಳಷ್ಟು ಹೊಗಳಿದ್ರು ನಮ್ಗೆ. ಆದ್ರೆ ಆ ಒಂದು ಹೊಗಳಿಗೆ ನಾನು ಅಧೀನ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆದಾಗ್ಯೂ ಕೂಡ ನಾನು ನಮ್ಮ ಇಲಾಖೆಯಲ್ಲಿ ನಾನು 30 ವರ್ಷ ಮುಗಿತಾ ಬಂತು. ಈಗ ನಾನು ಇವತ್ತಿನವರೆಗೂ ನನಗಿದು ತಪ್ಪಂತ ತಿಳಿದು ನಾನು ತಪ್ಪು ಮಾಡಿಲ್ಲ ಅಂತ ನಾ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಆದ್ರ ನಾವು ಮನುಷ್ಯರೇ ಇರ್ತೀವಿ, ನಮ್ಗೆ ಗೊತ್ತಾಗ್ಲಾರ ಕೆಲ ತಪ್ಪುಗಳು ಆಗಿರ್ತಾವ. ಆದ್ರ ಅದಕ್ಕೆ ಕ್ಷಮ ಇರ್ತದ. ಆದ್ರೆ ಉದ್ದೇಶಪೂರ್ವಕವಾಗಿ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮ ಇರುವುದಿಲ್ಲ. ಆದ್ರಿಂದ ನಮ್ಮ ಅಧಿಕಾರಿ ಮತ್ತು ಮಿತ್ರರಲ್ಲಿ ಸಿಬ್ಬಂದಿ ಮಿತ್ರರಲ್ಲಿ ಏನು ಕೋರಿಕೆ ಅಂತಂದ್ರೆ, ಜನ ನಮಗೆ ವಿಶ್ವಾಸ ಇರ್ತಾರ, ಪೊಲೀಸ್ ಇಲಾಖೆ ಬಗ್ಗೆ ಒಂದು ವಿಶ್ವಾಸ ಇರ್ತದ. ಆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗೋದು, ವಿಶ್ವಾಸವನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮಲ್ಲೇ ಇರ್ತದ. ನಾವು ಸ್ವಲ್ಪ ನಮ್ಮತನವನ್ನು ಬಿಟ್ಟು ನಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಅವನು ಜನರ ಸೇವೆಗಾಗಿ ನಾವು ಒದಿವಂತ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಜನ ನಮ್ಗೆ ಖಂಡಿತವಾಗಿಯೂ ಒಂದು ನಮ್ಮ ಶ್ರಮವನ್ನ ಗುರುತಿಸ್ತಾರ. ಆ ಮೂಲಕ ನಮ್ಮೆಲ್ಲರಿಗೂ ಒಂದು ಪ್ರೀತಿ ಪಾತ್ರ ಆಗುವಂತ ಒಂದು ಸಂದರ್ಭ ಬರ್ತದಂತ ಹೇಳ್ತಾ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಒಂದು ಸತ್ಕಾರ ಮಾಡಿದ್ದಕ್ಕಾಗಿ ನಮ್ಮ ಇನ್ನು ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಮಾಡಿದಿರಿ. ಯಾಕಂದ್ರೆ ಒಂದು ಹೂವಿನ ಮಾಲೆ ಸಹಿತ ನಮಗೆ ಗುರುತಿಸ್ತಾರಂತಂದ್ರೆ ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ, ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತಂದಂಗ ಅದು ಹೂವಿನ ಮಾಲೆ ಹೊಗಳಿ ಅದು ಯಾವ್ದೋ ಒಂದು ಬೇರೆ ಸಂಕೇತ ಅಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಿದ್ದನ್ನ ತೋರಿಸೋದು ಮತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ರಿ ಅಂತ ಹೇಳೋದು ಅಂತ ಒಂದು ಎಚ್ಚರಿಸಿದ್ದಕ್ಕಾಗಿ, ತಾವೆಲ್ಲ ಸನ್ಮಾನ ಮಾಡಿದ್ದಕ್ಕಾಗಿ, ತಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಮುಂದೆ ಈಗ ಎಡ್ಸಲ್ ಅಂತ ಹೋಗ್ತಾ ಇದೀವಿ. ನಿಮ್ಮೆಲ್ಲರ ಹಾರೈಕೆ ಇದ್ರೆ, ಈಗ ಅನ್ನೋರು ಹೇಳಿದ್ರು ಮುಂದೆ ಎಡ್ಸಲ್ ಆಗಿ ಬೆಳಗಾವಿಗೂ ಬರುವಂತ ಸಾಧ್ಯತೆಗಳು ಇರ್ತಾವ. ಅಂತ ಸಂದರ್ಭದಾಗ ಮತ್ತೆ ನಾನು ಪುನಃ ತಮ್ಮ ಸೇವೆ ಮಾಡುವಂತ ಒಂದು ಭಾಗ್ಯ ನನ್ನದಾಗ್ಲಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ತಮ್ಮನ್ನೆಲ್ಲ ಕರೆದಾಗ ತಾವು ಬಂದಿದ್ದೀರಿ. ಇಲ್ಲಿವರೆಗೆ ಎಲ್ಲರೂ ಮಾತಾಡಿದ್ರು, ಹಟ್ಟಿ ಸರ್ ಮಾತಾಡಿದ್ರು. ಸರ್, ತಾವೇನು ಇಲ್ಲಿವರೆಗೆ ಸೇವೆ ಸಲ್ಲಿಸಿ ಟೈಮ್ ಟು ಟೈಮ್ ಏನು ಮಾರ್ಗದರ್ಶನಗಳನ್ನು ನಮ್ಮ ಇಡೀ ಡಿವಿಷನ್ನಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ತಾವೇನು ನೀಡಿರಿ, ಕೇವಲ ಇಲ್ಲಿವರೆಗೆ ಮಾತ್ರ ಅಲ್ಲ, ನಾವು ಎಲ್ಲಿವರೆಗೆ ಇಲ್ಲಿರ್ತೀವಿ ಅಲ್ಲಿವರೆಗೆ ತಮ್ಮ ಮಾರ್ಗದರ್ಶನಗಳನ್ನು ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಪಾಲಿಸ್ತೀವಿ ಸರ್. ತಮ್ಮ ಮಾರ್ಗದರ್ಶನಗಳನ್ನೆಲ್ಲ ಅನುಸರಿಸ್ಕೊಂಡು ಇಲ್ಲಿ ಸರ್ವಿಸನ್ನು ಮಾಡಿ ಕೈಲಾದಷ್ಟು ಮಟ್ಟಿಗೆ ಜನಮಾನಸಗಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ತಮ್ಮ ಹಾರೈಕೆ ನಮ್ಮ ವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಇರಲಿ ಅಂತೇಳಿ ತಮ್ಮಿಂದ ನಾನು ಕೇಳ್ಕೊತೀನಿ. ನಾನು ಲೇಟ್ ಆಯಿತು, ಇಲ್ಲಿವರೆಗೆ ಈ ಕಾರ್ಯಕ್ರಮಕ್ಕೆ ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಒಂದು ಸಹಕರಿಸಿರ್ತಕ್ಕಂಥ ಪ್ರದೀಪಣ್ಣ ಪಟ್ಟಣವರು, ಮಲ್ಲಣ್ಣನ ಯಾದವಾಡವರು, ಆಮೇಲೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ರಾಮನಗೌಡ ಹಟ್ಟಿ ಸರ್ಗೆ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.